ಜ್ವಾಲಮಾಲಾ ನ್ಯೂಸ್ ಅರ್ಪಿಸುತ್ತಿರುವ ನೂತನ ಕಾರ್ಯಕ್ರಮ ಸಮುದಾಯದ ಸೇವೆಯಲ್ಲಿ ನಿರತ ಶ್ರಾವಕ ಶ್ರಾವಕಿಯರ ಜೀವನಗಾಥೆ. ಹೆಮ್ಮೆಯ ಶ್ರಾವಕ ಅಥವಾ ಶ್ರಾವಕಿ ಸಮಾಜಕ್ಕಾಗಿ ಮುಡುಪಾದ ಕಥೆಯನ್ನು ಸಮಾಜದವರೇ ನೋಡಿ ಅವರನ್ನು ಇನ್ನೂ ಹೆಚ್ಚಿನ ಸೇವೆಗಾಗಿ ಹುರಿದುಂಬಿಸುವ ಕಾರ್ಯ ನಿಮ್ಮಿಂದ ಆಗಲಿ. ಜೈ ಜಿನೇಂದ್ರ ವೀಕ್ಷಕರೇ, ಧರ್ಮ ಪ್ರಭಾವನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಧರ್ಮ ಸೇವಕರನ್ನು ಪರಿಚಯಿಸುತ್ತಿರುವ ನಮ್ಮ ಈ ಕಾರ್ಯಕ್ರಮ ಹೆಮ್ಮೆಯ ಶ್ರಾವಕ. ಈ ಸಂಚಿಕೆಯಲ್ಲಿ ಪರಿಚಯಿಸುತ್ತಿದ್ದೇವೆ, ಜಿನವಾಣಿ ಸೇವೆ ಮಾಡುವ ಸಂಕಲ್ಪ ಹೊಂದಿದ್ದರೆ ಸಾಕು, ಸಾಧಿಸುವ ಛಲವೊಂದಿದ್ದರೆ ಸಾಕು, ಅಚಲ ಸಂಕಲ್ಪದಿಂದ ಏನನ್ನಾದರೂ ಸಾಧಿಸಬಹುದು ಎಂದು ತೋರಿಸಿಕೊಟ್ಟ ಒಂದು ಮಹಾನ್ ಶಕ್ತಿಯನ್ನ. ಅದು ಈ ಶತಮಾನದ ಪ್ರಥಮ ದಶಕದ ಕಾಲ. ಜಾಲತಾಣಗಳು ಸಾಮಾಜಿಕ ವಲಯದಲ್ಲಿ ತನ್ನ ಕಣ್ಣನ್ನು ನಿಧಾನವಾಗಿ ತೆರೆಯಲು ಆರಂಭಿಸಿತ್ತು. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಪುಟ್ಟ ಗ್ರಾಮವೊಂದರಲ್ಲಿ ಜೈನ ಧರ್ಮದಲ್ಲಿ ಅಪಾರ ಶ್ರದ್ಧೆಯನ್ನಿರಿಸಿಕೊಂಡಿದ್ದ ಯುವಕನೊಬ್ಬ ಮನೆಯಲ್ಲಿಯೇ ಕುಳಿತು ತನ್ನ ಸುತ್ತಲಿನ ಸಮಾಜವನ್ನು ತನ್ನ ಬಿಟ್ಟ ಕಣ್ಗಳಿಂದ ವೀಕ್ಷಿಸುತ್ತಿದ್ದ. ಸೂಕ್ಷ್ಮ ಧರ್ಮ ಸಂವೇದಿಯಾದ ಆತ ತನ್ನ ಧರ್ಮದ ಕುರಿತು ಸತತವಾಗಿ ಚಿಂತಿಸುತ್ತಾ ಜೈನ ಸಮಾಜವು ಧಾರ್ಮಿಕ ಅರಿವಿನ ಕೊರತೆಯಿಂದ ಮಿಥ್ಯಾ ಮಾರ್ಗದತ್ತ ನಿರಂತರವಾಗಿ ಸಾಗುತ್ತಿದ್ದ ಬಗೆಯನ್ನು ಕಂಡು ಒಳಗಿಂದೊಳಗೆ ಕೊರಗುತ್ತಿದ್ದ. ಸಮಾಜಕ್ಕೆ ಧಾರ್ಮಿಕ ಅರಿವನ್ನು ನೀಡುವ ಮೂಲಕ ಜಿನವಾಣಿ ಸೇವೆ ಮಾಡಬೇಕೆಂದು ಬೆಟ್ಟದಷ್ಟು ಆಸೆ ಇದ್ದರೂ ಸುತ್ತಲಿನ ಸಮಾಜದತ್ತ ಸಾಗಲಾಗದ ತನ್ನ ಅಸಹಾಯಕ ಪರಿಸ್ಥಿತಿಯನ್ನು ಮನಗಂಡು ಒಳಗಿಂದೊಳಗೆ ಮನದಲ್ಲಿ ಮರುಗುತ್ತಿದ್ದ. ತನ್ನ ಮನದ ಭಾವನೆಗಳನ್ನು ಲೇಖನಗಳ ಮೂಲಕ, ತನ್ನ ಸಾಹಿತ್ಯದ ಮೂಲಕ ಜಿನೇಂದ್ರ ಭಗವಂತರ ಸ್ತುತಿಯನ್ನು ಬರೆಯುತ್ತಾ ಅದರಲ್ಲಿಯೇ ಸಾರ್ಥಕತೆಯನ್ನು ಕಂಡುಕೊಳ್ಳುವ ಪ್ರಯತ್ನ ಪಡುತ್ತಿದ್ದ. ಪ್ರಾಂಜಲ ಮನಸ್ಸಿನ ಕರೆಯನ್ನು ಭಗವಂತನು ಆಲಿಸುತ್ತಾನಂತೆ. ಹಾಗೆ ಮನೆಯಲ್ಲೇ ಕುಳಿತು ಗಮನಿಸುತ್ತಿದ್ದ ಇವರಿಗೆ ಜಿನವಾಣಿ ಕೃಪೆಯೋ ಎಂಬಂತೆ ಸಂಪರ್ಕವಾಗಿದ್ದು ಜಾಲತಾಣದ ವಾಟ್ಸಪ್, ಫೇಸ್ಬುಕ್ನಂತಹ ಮಾಧ್ಯಮಗಳು. ಸಮಯ ಕಳೆಯಲು, ಕುಶಲಕ್ಷೇಮ ವಿಚಾರಿಸಲು, ಹಾಸ್ಯ ಪ್ರಸಂಗವನ್ನು ಹಂಚಿಕೊಳ್ಳಲು ಇದ್ದ ಈ ಮಾಧ್ಯಮವನ್ನು ಧಾರ್ಮಿಕತೆಯ ಪ್ರಚಾರ ಪ್ರಭಾವನೆಗೂ ಬಳಸಿಕೊಳ್ಳಬಹುದೆಂದು ಮನದಲ್ಲಿ ಯೋಚಿಸುತ್ತಿರುವಾಗಲೇ ಅದಾಗಲೇ ಈ ಪ್ರಯತ್ನದ ಆರಂಭ ಹಲವಾರು ಮಾಧ್ಯಮದ ಮೂಲಕ ಕಣ್ಣಿಗೆ ಬಿತ್ತು. ಈ ಪ್ರಯತ್ನದಲ್ಲಿ ತಮ್ಮನ್ನು ಕೂಡ ಮುಂದುವರೆಸಿಕೊಂಡು ಹೋದ ನಿರಂಜನ್ ರವರು ಮತ್ತೆಂದೂ ಹಿಂದೆ ನೋಡಲಿಲ್ಲ. ಇಂತಹ ಎಲ್ಲ ವಾಟ್ಸಪ್ ಗಣಗಳನ್ನು ಕಾಯಂ ಆಗಿ ಮುನ್ನಡೆಸುವ ಸಕ್ರಿಯ ಸದಸ್ಯರಾದರು. ಧಾರ್ಮಿಕ ಚರ್ಚೆಯಲ್ಲಿ ನಿರಂತರವಾಗಿ ಭಾಗವಹಿಸುತ್ತಾ ತನ್ನ ಸಂಪರ್ಕಕ್ಕೆ ಬರುವ ಎಲ್ಲಾ ಧರ್ಮೀಯರನ್ನು ಧಾರ್ಮಿಕ ಗಣಗಳಿಗೆ ಸೇರಿಸುತ್ತಾ ಧರ್ಮದೆಡೆಗೆ ಸೆಳೆಯುವ ಕಾರ್ಯಕ್ಕೆ ಚಾಲನೆ ಇಟ್ಟರು. ಹಿಂದೆ ಧಾರ್ಮಿಕ ಚರ್ಚೆಗಳು ಸಿದ್ಧಾಂತಗಳ ಅರಿವುಳ್ಳವರಿಗೆ ಮಾತ್ರ ಸೀಮಿತವಾಗಿತ್ತು. ತನ್ನ ಪುಟ್ಟ ಪುಟ್ಟ ಲೇಖನಗಳ ಮೂಲಕ ಅದರ ಅರಿವನ್ನು ವಿಸ್ತಾರಗೊಳಿಸಿ ನಾಡಿನಾದ್ಯಂತ ಧರ್ಮೀಯರಿಗೆ ಪರಿಚಿತರಾದರು. ಹೌದು, ನಿರಂಜನ್ ಜೈನ್ ಕುದ್ಯಾಡಿ. ಜಾಲತಾಣಗಳಲ್ಲಿ ಸಕ್ರಿಯರಾಗಿರುವ ಪ್ರತಿಯೊಬ್ಬರಿಗೂ ಇವರ ಪರಿಚಯವಿದೆ. ಎಲೆಮರೆ ಕಾಯಂತಿದ್ದ ನಿರಂಜನ್ರಂತಹ ಮೇರು ಶಕ್ತಿ ಮುಖ್ಯವಾಹಿನಿಗೆ ಬರಲು ಕೊರೋನಾ ಕಾಲವೇ ಪ್ರಮುಖ ಕಾರಣವಾಯಿತು. ಲಾಕ್ಡೌನ್ ಸಂದರ್ಭದಲ್ಲಿ ಜನತೆ ಅನಿವಾರ್ಯವಾಗಿ ಮನೆಯಲ್ಲಿರುವ ಪರಿಸ್ಥಿತಿ ಬಂದೊದಗಿ ಈ ಸಮಯದ ಸದುಪಯೋಗವನ್ನು ಪಡೆದು ಈಗಾಗಲೇ ಆರಂಭಿಸಿದ್ದ ಜಾಲತಾಣಗಳ ಮೂಲಕ ಸಮರೋಪಾದಿಯಲ್ಲಿ ಜಿನವಾಣಿಯ ಪ್ರಭಾವನೆಗೆ ಮುನ್ನಡೆಯಿಟ್ಟು ಜೈನ ಧರ್ಮವನ್ನು, ಸಿದ್ಧಾಂತಗಳ ಅರಿವನ್ನು, ವೆಬಿನಾರ್ ಸ್ವಾಧ್ಯಾಯಗಳನ್ನು, ಜಿನವಾಣಿ ಪ್ರಭಾವನಾ ಕಾರ್ಯಕ್ರಮಗಳನ್ನು ಸಾವಿರಾರು ಧರ್ಮೀಯರ ಮನೆಗೆ ತಲುಪಿಸಿ ಧನ್ಯತೆ ಪಡೆದರು. ಜೈನನಾದವನು ಒಮ್ಮೆಯಾದರೂ ಶಿಖರ್ಜಿ ದರ್ಶನ ಮಾಡಲು ಸಂಕಲ್ಪ ಮಾಡುತ್ತಾನೆ. ತಮ್ಮ ಅಸಹಾಯಕ ಪರಿಸ್ಥಿತಿಯನ್ನು ಕೂಡ ಮೀರಿ ನಿಂತು ಧರ್ಮಾತ್ಮರುಗಳ ಸಹಕಾರದಿಂದ ಜೈನ ತೀರ್ಥ ಶಿಖರ್ಜಿಯ ದರ್ಶನದಂತಹ ಭಾಗ್ಯವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಂತಹ ಜೀವನ ಸಾರ್ಥಕತೆಯ ಕ್ಷಣಗಳನ್ನು ಒಂದೆಡೆ ದಾಖಲಿಸಿ ಶಿಖರ್ಜಿ ದರ್ಶನ ಎಂಬ ಪುಸ್ತಕವನ್ನು ಕೂಡ
ಬರೆದಿದ್ದಾರೆ. ಇಂತಹ ಅಪ್ರತಿಮ ಯುವ ಸೇವಕ ನಿರಂಜನ್ ಜೈನ್ ಕುದ್ಯಾಡಿ ಬಾಂದಾಜೆ ಕುಮಾರಬಂಗ ಮತ್ತು ಪುಷ್ಪಾವತಿ ಅಮ್ಮನವರ ಸುಪುತ್ರ. ಬಹಳ ಅನ್ಯೋನ್ಯತೆಯಿಂದ ಕೂಡಿದ ತುಂಬು ಕುಟುಂಬ ಇವರದಾಗಿದ್ದು, ನಿರಂಜನ್ ರವರ ಎಲ್ಲಾ ಬೆಳವಣಿಗೆಯಲ್ಲಿ ತಮ್ಮ ಅಮೂಲ್ಯ ಸಹಕಾರ ನೀಡುತ್ತಾ ತಾವು ಭಾಗಿಯಾಗಿದ್ದಾರೆ. ಗಣ್ಯಾತಿ ಗಣ್ಯರು ಅವರ ಮನೆಗೆ ಬಂದು ಅವರ ಬೃಹತ್ ಕಾರ್ಯಕ್ಕೆ ಪ್ರಶಂಸಿಸಿ ಗೌರವಿಸಿದ್ದಾರೆ. ಶ್ರೀಯುತ ನಿರಂಜನ್ ರವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಸದ್ಧರ್ಮ ಬಂಧು, ಜಿನದರ್ಶನ ಪುರಸ್ಕಾರ, ಜಿನಧರ್ಮ ಪ್ರಭಾವಕ ಪುರಸ್ಕಾರ, ಅಹಿಂಸಾ ಗೌರವ ಪುರಸ್ಕಾರ, ಸದ್ಧರ್ಮ ಪ್ರೇಮ, ಜಿನವಾಣಿ ಪುರಸ್ಕಾರ, ಪ್ರಭಾವನಾ ಶ್ರೀ, ಜಿನಧರ್ಮ ಸೇವಕ, ಆಮಂತ್ರಣ ಗ್ರಾಮೀಣ ಪ್ರಶಸ್ತಿ, ಜೈನ್ ಮಿಲನ್ ವಲಯ ಸಮ್ಮೇಳನದಲ್ಲಿ ರಾಜ್ಯ ಮಟ್ಟದ ಸಾಧಕ, ಬೆಳ್ತಂಗಡಿ ಜೈನ್ ಮಿಲನ್ ಇವರಿಂದ ಗೌರವ ಸನ್ಮಾನ, ಹೀಗೆ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿ ಸನ್ಮಾನಿಸಿವೆ. ದೈಹಿಕ ಬಲದ ನ್ಯೂನ್ಯತೆಯನ್ನು ದಾಟಿ ತನ್ನ ಆತ್ಮಬಲದಿಂದಲೇ ಸಮಾಜಕ್ಕೆ ಕೊಡುಗೆಯಾದ ಇವರ ಜೀವನಗಾಥೆಯನ್ನು ನಮ್ಮ ಹೆಮ್ಮೆಯ ಶ್ರಾವಕರು ಕಾರ್ಯಕ್ರಮದಲ್ಲಿ ಸಂದರ್ಶನದ ಮೂಲಕ ಇಂಚಿಂಚು ಹೇಳುತ್ತಾ ಹೋಗುತ್ತಾರೆ ನಿರಂಜನ್ ರವರು. ಜೈನ ಸಂಸ್ಕೃತಿ, ಜೈನ ಪರಂಪರೆಯನ್ನು ಪ್ರತಿಬಿಂಬಿಸುತ್ತಿರುವಂತಹ ಕನ್ನಡದ ಏಕೈಕ ಮೊದಲ ಜೈನ ಚಾನೆಲ್ ಜ್ವಾಲಮಾಲಾ ನ್ಯೂಸ್ ಇವರು ನಡೆಸಿಕೊಡುತ್ತಿರುವಂತಹ ಹೆಮ್ಮೆಯ ಶ್ರಾವಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಅದೇ ರೀತಿ ಜ್ವಾಲಮಾಲಾ ನ್ಯೂಸ್ನಿಂದ ಪ್ರಸಾರವಾಗುತ್ತಿರುವಂತಹ ವಿನೂತನ ಕಾರ್ಯಕ್ರಮಗಳನ್ನು ಚಂದನ ವಾಹಿನಿಯಲ್ಲಿ ಪ್ರತಿ ಭಾನುವಾರ 9:30ರಿಂದ 10 ಗಂಟೆವರೆಗೆ ಪ್ರಸಾರವಾಗುತ್ತಿರುವಂತಹ ಧರ್ಮಯಾತ್ರೆ ಕಾರ್ಯಕ್ರಮವನ್ನು ಕೂಡ ತಪ್ಪದೆ ವೀಕ್ಷಿಸಿ ಪ್ರೋತ್ಸಾಹಿಸಿ. ಜೀವನದಲ್ಲಿ ಘಟಿಸಿದಂತಹ ಅನಿರೀಕ್ಷಿತ ಘಟನೆಗಳಿಂದಾಗಿ ಜೀವನವನ್ನು ಕೊನೆಗಾಣಿಸಲು ಸಾವಿರಾರು ದಾರಿಗಳಿವೆ. ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವಂತಹ ಒಂದೇ ದಾರಿ ಹೇಳಿದರೆ ಅದು ಆತ್ಮವಿಶ್ವಾಸ. ಒಬ್ಬ ವ್ಯಕ್ತಿ ಕನಿಷ್ಠ ಸಮಯದಲ್ಲಿ ಬಹಳ ಎತ್ತರದ ಸಾಧನೆಯನ್ನು ಮಾಡಬಲ್ಲನಂತೆ. ಆದರೆ ಆ ಸಾಧನೆಯನ್ನು ಮಾಡೋದಕ್ಕೆ ಕಾರಣ ಆತನಲ್ಲಿರುವಂತಹ ಒಂದು ಆತ್ಮವಿಶ್ವಾಸ, ಶ್ರದ್ಧೆ, ಛಲ, ಪರಿಶ್ರಮ, ಪ್ರಯತ್ನ. ಇವತ್ತು ಈ ಶ್ರದ್ಧೆ, ಪರಿಶ್ರಮ, ಛಲ ಇವುಗಳಿಗೆ ಇನ್ನೊಂದು ಹೆಸರಾದಂತಹ ಶ್ರೀ ನಿರಂಜನ್ ಕುದ್ಯಾಡಿಯವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಜೈ ಜಿನೇಂದ್ರ ನಿರಂಜನ್ ಕುದ್ಯಾಡಿ. ಜೈ ಜಿನೇಂದ್ರ ಮೇಡಮ್. ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವಂತಹ ಎಲ್ಲ ಸಹೃದಯ ಧರ್ಮ ಬಂಧುಗಳಿಗೂ ಕೂಡ ಜೈ ಜಿನೇಂದ್ರಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಹೇಗಿದ್ದೀರಿ? ಪರವಾಗಿಲ್ಲ ಮೇಡಮ್, ಆರಾಮಿದ್ದೇನೆ. ನಿಮ್ಮ ಎದುರೇ ಕಾಣ್ತಾ ಇದ್ದೇನೆ ಅಲ್ವಾ, ತಕ್ಕ ಮಟ್ಟಿಗೆ ಆರಾಮಾಗಿದ್ದೇನೆ. ನಿರಂಜನ್ ಕುದ್ಯಾಡಿ ಅವರೇ, ನೀವಿವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಎಲ್ರಿಗೂ ಚಿರಪರಿಚಿತರಾದಂಥವರು. ನಿರಂಜನ್ ಕುದ್ಯಾಡಿಯವರು ಅಂತ ಹೇಳಿದರೆ ಒಬ್ಬ ಬರಹಗಾರ, ಒಬ್ಬ ಲೇಖಕ, ಒಬ್ಬ ಕವಿ, ಅದೇ ರೀತಿ ಒಬ್ಬ ಕಾರ್ಯಕ್ರಮ ನಿರೂಪಕ, ಸಂಘಟಕ, ಕಾರ್ಯಕ್ರಮ ಸಂಯೋಜಕ, ಹೀಗೆ ನಾವು ನೋಡ್ತೇವೆ. ನಿರಂಜನ್ ಕುದ್ಯಾಡಿಯವರು ಅಂತ ಹೇಳಿದರೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಒಬ್ಬ ಅತ್ಯಂತ ಸೂಕ್ಷ್ಮ ಸ್ವಭಾವದವರು, ಚುರುಕಿನ ವ್ಯಕ್ತಿತ್ವ ಅಂತ ಹೇಳೆಲ್ಲ ನಾವು ಅಂದ್ಕೊಳ್ತೇವೆ. ಒಬ್ಬ ವಿಚಾರವಂತ, ಒಬ್ಬ ಬುದ್ಧಿವಂತ. ಈ ನಿರಂಜನ್ರವರು ಬಾಲ್ಯದಲ್ಲಿ ಹೇಗಿದ್ದರು ಅಂತ ಹೇಳಿ ಒಂದು ತಿಳಿದುಕೊಳ್ಳುವಂಥ ಒಂದು ಕುತೂಹಲ ನಮಗೆ. ತಮ್ಮ ಬಾಲ್ಯ ಹೇಗಿತ್ತು? ಅಂಥದ್ದೇನೂ ಇಲ್ಲ, ಎಲ್ಲರಿಗೂ ಪರಿಚಯ ಇದ್ದೇನೆ ಅಂತ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ಕಾಣುತ್ತೆ. ಆದರೆ ಸಾಧಾರಣ ಕೆಲವು ಮಾಧ್ಯಮಗಳಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ಸಹೃದಯ ಬಂಧುಗಳಿಗೆ ನಾನು ಚಿರಪರಿಚಿತನಿದ್ದೇನೆ. ಹಾಗೆ ಅನೇಕ ಕಾರ್ಯಕ್ರಮಗಳ ಮೂಲಕ ತೊಡಗಿಸಿಕೊಂಡಿರುವ ಕಾರಣದಿಂದಾಗಿ ಅನೇಕರು ನನಗೆ ಪರಿಚಿತರಾಗಿದ್ದಾರೆ. ನಮ್ಮದು ಬಾಲ್ಯದಲ್ಲಿ ಕೂಟು ಕುಟುಂಬವಾಗಿತ್ತು. ನಮ್ಮ ತಂದೆ,
ತಾಯಿ ಮತ್ತು ನಾವೆಲ್ಲ ಮಕ್ಕಳು. ಅತ್ಯಂತ ಬಡತನದ ಕುಟುಂಬವಾಗಿತ್ತು. ಆ ಬಡತನದ ನಡುವೆಯೂ ಕೂಡ ನಮ್ಮ ತಂದೆ ತಾಯಿ ನಮ್ಮನ್ನು ವಿದ್ಯಾಭ್ಯಾಸಕ್ಕಾಗಿ ಶಾಲೆಗೆ ಸೇರಿಸಿದರು. ನಾವು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದೆವು. ನಂತರ ನಮ್ಮ ಮನೆ ಬೇರೆ ಕಡೆ ಶಿಫ್ಟ್ ಆಯಿತು. ಅಂದರೆ ನಾವು ಇದ್ದ ಮನೆ ಪಾಲಾಗಿ ನಾವು ನಮ್ಮ ಪಾಲಿಗೆ ಒದಗಿ ಬಂದಂತಹ ಅಲ್ಪ ಸ್ವಲ್ಪ ಜಾಗದಲ್ಲಿ ನಾವು ಒಂದು ಮನೆ ಮಾಡಿ ಇದ್ದೆವು. ನಮ್ಮ ತಂದೆ ತಾಯಿ ಬಹಳ ಶ್ರಮಜೀವಿಗಳು. ನಾವು ಬೇರೆಯಾಗಿ ಬಂದ ನಂತರ ನಮ್ಮ ಕುಟುಂಬ ಅತ್ಯಂತ ಬಡತನದ ಬೇಗೆಯಲ್ಲಿ ನರಳುತ್ತಿತ್ತು. ಅಂತಹ ಸಮಯದಲ್ಲೂ ಕೂಡ ನಮ್ಮ ತಂದೆ ತಾಯಿಗಳು ನಮಗೆ ಊಟಕ್ಕೆ ಅಥವಾ ನಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ಒಂದು ರೀತಿಯ ತೊಂದರೆಯನ್ನು ಮಾಡಲಿಲ್ಲ. ಅಂದರೆ ಅವರು ಕಷ್ಟಪಟ್ಟು ನಮ್ಮ ವಿದ್ಯಾಭ್ಯಾಸವನ್ನು ಮಾಡಿಸಿದರು, ನಮಗೆ ಊಟ ಬಟ್ಟೆ ಬರೆಗಳನ್ನು ಕೊಡಿಸಿದರು. ಅತ್ಯಂತ ಬಡತನದಲ್ಲಿದ್ದ ಕಾರಣದಿಂದಾಗಿ ನಮ್ಮ ಜೀವನ ಒಂದು ಸಾಧಾರಣ ಮಟ್ಟದಲ್ಲಿತ್ತು. ಆದರೂ ಕೂಡ ನಮ್ಮ ತಂದೆ ಪ್ರಾಮಾಣಿಕತೆಯನ್ನು ಮರೆಯಲಿಲ್ಲ. ಸತ್ಯದ ನುಡಿಯಲ್ಲಿ ನಡೆದವರು, ಧರ್ಮವಂತರಾಗಿ ಬಾಳಿದವರು. ನಮ್ಮ ತಾಯಿಯೂ ಕೂಡ ಅತ್ಯಂತ ಶ್ರಮಜೀವಿ. ಅವರು ಕೂಡ ಅಪಾರ ಶ್ರಮಪಟ್ಟು ನಮ್ಮೆಲ್ಲರನ್ನು ಸಲಹಿದ್ದಾರೆ. ಬಹುಶಃ ನಮ್ಮ ಅಪ್ಪಾಜಿಯ ಒಂದು ಮೌಲ್ಯಯುತ ದರ್ಶನ, ಅವರ ಜೀವನದ ಅನೇಕ ಆಗುಹೋಗುಗಳು ನಮಗೆಲ್ಲರಿಗೂ ಇಂದು ಸ್ಫೂರ್ತಿದಾಯಕವಾಗಿದೆ. ಬಹುಶಃ ನಮ್ಮ ತಂದೆಯಲ್ಲಿರುವಂತಹ ತಾಳ್ಮೆ ಅಪಾರ ಸಾಗರದಷ್ಟು ಇತ್ತು. ಅದೆಲ್ಲವನ್ನು ನಾವು ಗ್ರಹಿಸಿದ್ದೆವು. ನಮ್ಮ ತಂದೆಯ ಜೀವನವೇ ನಮಗೆಲ್ಲರಿಗೂ ಆದರ್ಶ. ಅಮ್ಮನಿಗೆ ಕಷ್ಟಪಡುವುದೆಂದರೆ ಬಹಳ ಬೇಸರದ ಸಂಗತಿಯಾಗಿತ್ತು. ಅನುದಿನವೂ ನಾವು ಕಷ್ಟಪಡುತ್ತಿರಬೇಕು, ಒಂದು ದಿನಕ್ಕಾದರೂ ನಮಗೆ ಸುಖ ಬೇಕೆಂದು ಬಯಸುತ್ತಿದ್ದರು. ಅಂತಹ ವಾತಾವರಣದಲ್ಲೂ ಕೂಡ ನಾವು ಬೆಳೆಯುತ್ತಾ ಮುಂದಕ್ಕೆ ಸಾಗಿದ್ದೆವು. ಕ್ರಮೇಣವಾಗಿ ನಮ್ಮ ವಿದ್ಯಾಭ್ಯಾಸದ ಮುಂದಿನ ಹಂತಗಳನ್ನು ನಾವು ದಾಟಿ ಹೋದೆವು. ನಮ್ಮ ದೊಡ್ಡಣ್ಣ ಜಯಕೀರ್ತಿ ಅಂತ, ಅವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಜ್ಜಿ ಮನೆಗೆ ಸೇರಿದರು. ಹಾಗೆಯೇ ಅಲ್ಲಿಯೇ ಇದ್ದುಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ನಂತರ ಧರ್ಮಸ್ಥಳದ ಉಜಿರೆ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು. ಇದೆಲ್ಲವೂ ನಮಗೆ ಒಂದು ಸೋಜಿಗದ ರೀತಿ ಕಾಣುತ್ತಿತ್ತು. ಶಾಲೆಯ ದಿನಗಳು ಅತ್ಯಂತ ಬಡತನದಲ್ಲಿದ್ದರೂ ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಬಾಳುತ್ತಿದ್ದೆವು. ನಮಗೆಲ್ಲರಿಗೂ ಕೂಡ ಒಂದೇ ಬುತ್ತಿ, ಒಂದೇ ಚೀಲ, ಒಂದೇ ಛತ್ರಿಗಳಂತ ಅದೇ ರೀತಿ ಇತ್ತು ನಮ್ಮ ಜೀವನ. ಈ ರೀತಿ ಸಾಗುತ್ತಿರಬೇಕಾದರೆ ನಮ್ಮ ಅಣ್ಣನ ವಿದ್ಯಾಭ್ಯಾಸವು ಮುಗಿದು ಆತನಿಗೆ ಸರಕಾರಿ ಉದ್ಯೋಗ ದೊರೆಯಿತು. ಆ ಮೂಲಕ ಆತ ನಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಂತ. ತನ್ನ ದುಡಿಮೆಯ ಸಂಪತ್ತೆಲ್ಲವನ್ನು, ಫಲವನ್ನೆಲ್ಲ ನಮ್ಮ ಏಳಿಗೆಗಾಗಿ, ನಮ್ಮ ಮನೆ ಏಳಿಗೆಗಾಗಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆತ ವಿನಿಯೋಗಿಸಿದ. ಅದಕ್ಕಾಗಿ ನಾವು ಒಂದು ಜೀವನದ ಒಂದು ರೀತಿಯ ಮಟ್ಟವನ್ನು ನಾವು ತಲುಪಿದೆವು. ಸರ್, ನಾವು ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ನಾವು ಭಗತ್ ಸಿಂಗನ್ನು ಒಬ್ಬ ಆರಾಧ ಪುರುಷನಾಗಿ ನೋಡ್ತೇವೆ. ಅದೇ ರೀತಿ ಪಠ್ಯಪುಸ್ತಕಗಳಲ್ಲಿ ಬರುವಂಥ ಮಹಾನ್ ವ್ಯಕ್ತಿಗಳನ್ನು ನೋಡಿದಾಗ ಅವರು ನಮಗೆ ಸ್ಫೂರ್ತಿ ಆಗ್ತಾರೆ. ನಿಮಗೆ ಶಾಲಾ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಫೂರ್ತಿ ಅಂತ ನೀವು ಯಾರನ್ನು ಪರಿಗಣಿಸಿದ್ರಿ? ಶಾಲಾ ದಿನಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸುತ್ತಿದ್ದೆ. ಆಟೋಟ ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸುತ್ತಿರಲಿಲ್ಲ. ಕಾರಣ ನನ್ನದು ಕೃಷಿ ಶರೀರವಾಗಿತ್ತು. ಹಾಗಾಗಿ ನಾನು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಭಾಷಣ ಸ್ಪರ್ಧೆಯಲ್ಲಿ ನಾನು ತಾಲೂಕು ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದೆ. ನಂತರ ಶಾಲೆಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅತೀವ ಆಸಕ್ತಿ ಉಂಟಾಗಿ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸುತ್ತಿದ್ದೆ. ಆದರೆ ಶಾಲೆಯ ಕೆಲವು ಮಕ್ಕಳ ಸಾಹಸದಿಂದಾಗಿ ಕೆಲವು ಸಿನಿಮಾಗಳನ್ನು ನೋಡುವುದು, ಶಾಲೆಗೆ ಚಕ್ಕರ್ ಹೊಡೆದು ಸಿನಿಮಾಕ್ಕೆ ಹೋಗುವುದು, ಅದು ಕೇವಲ 4 ರೂಪಾಯಿಯಲ್ಲಿ ಸಿನಿಮಾಗಳನ್ನು ನಾವು ನೋಡುತ್ತಿದ್ದೆವು. ಅದು ಒಂದು ರೀತಿಯಲ್ಲಿ ಬಹಳ ಆನಂದದಾಯಕವಾದ ಜೀವನವಾಗಿತ್ತು. ಹಾಗೆಯೇ ನಾವು ಶಾಲಾ ದಿನಗಳಲ್ಲಿ ನಮ್ಮ ತಂದೆ ತಾಯಿ ಕೃಷಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಾಗ ನಾವು ಮಕ್ಕಳೆಲ್ಲ ಸೇರಿ ಆಟವಾಡುತ್ತಿದ್ದೆವು. ಅದೊಂದು ರೀತಿಯ ಸೋಜಿಗದ, ಬಹಳ ಸಂತೋಷವಾದ ಹಾಗೂ ಮರೆಯಲಾಗದ ಕ್ಷಣವಾಗಿತ್ತು. ಅಮ್ಮನ ಪ್ರೀತಿ, ಅಪ್ಪನ ಸಲಹೆ, ಗುರು ಕಲಿಸಿದ ವಿದ್ಯೆ, ಅದೇ ರೀತಿ ಕುಟುಂಬದವರು ಕೊಟ್ಟಂತಹ ಒಂದು ಸಂಸ್ಕಾರ. ಒಂದು ಹಂತದಲ್ಲಿ ಬಡತನ ಇದ್ದರೂ ಕೂಡ ಬಾಲ್ಯದಲ್ಲಿ ತಾವು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಇದ್ದಂಥವರು, ಒಳ್ಳೆಯ ನೆಮ್ಮದಿಯನ್ನು ಕಂಡುಕೊಂಡಂಥವರು. ಆದರೆ ತಾವು ಏಕಾಏಕಿಯಾಗಿ ಆರೋಗ್ಯ ದೃಷ್ಟಿಯಿಂದ ನಿಮ್ಮ ಕಾಲುಗಳಲ್ಲಿ ನೀವು ಸ್ಥಿಮಿತವನ್ನು ಕಳೆದುಕೊಂಡು ಒಂದು ಹಂತದಲ್ಲಿ ನೀವು ಮನೆಯಲ್ಲಿ ಬಂದಿಯಾಗ್ತೀರಿ. ಒಂದರ್ಥದಲ್ಲಿ ನೋಡಬೇಕಾದ್ರೆ ಹೊರ ಪ್ರಪಂಚದ ಒಂದು ಸಂಪರ್ಕವೇ ಇರೋದಿಲ್ಲ. ಇದರಿಂದ ನಿಮಗೆ ಯಾವ ರೀತಿಯ ಆಘಾತ ಆಯಿತು? ಕ್ರಮೇಣವಾಗಿ
ನನ್ನದು 10ನೇ ತರಗತಿ ಮುಗಿಯುತ್ತಿದ್ದಂತೆ ನನ್ನ ಶರೀರ ಒಂದು ವಿಚಿತ್ರವಾದ ಕ್ಷೀಣತೆಯನ್ನು ಆವರಿಸಿತು. ಬಹುಶಃ ಇದು ನಮ್ಮ ತಂದೆ ತಾಯಿಗಳಿಗೆ ಒಂದು ರೀತಿಯ ಆತಂಕವನ್ನುಂಟು ಮಾಡಿತ್ತು. ಆದರೆ ಕ್ರಮೇಣವಾಗಿ ಆ ಕ್ಷೀಣತೆ ವೃದ್ಧಿಯಾಗುತ್ತಾ ಹೋಯಿತು. ನನ್ನ ಕೈಕಾಲುಗಳಲ್ಲಿ, ಇಡೀ ಶರೀರದಲ್ಲಿ ನನ್ನ ಸ್ವಾಧೀನದ ಒಂದು ನನ್ನ ಶರೀರದ ಸ್ವಾಧೀನತೆಯು ನನ್ನಿಂದ ದೂರವಾಗುತ್ತಿದೆ ಎಂದು ನನಗೆ ಭಾಸವಾಯಿತು. ಮೆಟ್ಟಿಲುಗಳನ್ನು ಹತ್ತುವುದು, ಬಸ್ಸನ್ನು ಹತ್ತುವುದು ಮುಂತಾದ ಕೆಲಸ ಕಾರ್ಯಗಳಲ್ಲಿ ನನಗೆ ಬಹಳ ತ್ರಾಸದಾಯಕವಾಗುತ್ತಿತ್ತು. ಕೃಷಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಾನು ತೊಡಗಿಸಿಕೊಳ್ಳುತ್ತಿದ್ದೆ. ಆದರೆ ಅಲ್ಲೂ ಕೂಡ ನನ್ನ ಶರೀರದ ಕ್ಷೀಣತೆಯ ಒಂದು ಪ್ರಭಾವ ಗೋಚರವಾಗತೊಡಗಿತು. ಇದರಿಂದ ನೊಂದಂತಹ ತಂದೆ ತಾಯಿಗಳು ಅನೇಕ ವೈದ್ಯರುಗಳ ಶುಶ್ರೂಷೆಯನ್ನು ಮಾಡಿಸಿದರು. ಆದರೆ ಇದ್ಯಾವುದೂ ಫಲಕಾರಿಯಾಗಲಿಲ್ಲ. ಮತ್ತೊಂದು ದಿನ ಮಂಗಳೂರಿನ KMC ಆಸ್ಪತ್ರೆಗೆ ಹೋದಾಗ ಅಲ್ಲಿ ನನ್ನ ಕಾಯಿಲೆಯ ಪರಿಣಾಮವನ್ನು ತಿಳಿಸಿದರು. ಇದರಿಂದ ನನ್ನ ಬಾಲ್ಯಾವಸ್ಥೆ ಇದ್ದ ಕಾರಣ ನನಗೆ ಆ ಕಾಯಿಲೆಯ ಬಗ್ಗೆ ಅಷ್ಟಾಗಿ ನಾನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಆದರೆ ಆ ನಂತರ ನಾನು ಕಾಲೇಜಿಗೆ ಹೋಗಬೇಕೆಂಬ ಆಸೆ ಬಹುತೇಕವಾಗಿ ನುಚ್ಚುನೂರಾಯಿತು. ಉನ್ನತ ಶಿಕ್ಷಣವನ್ನು ಪಡೆದು, ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ನಾನು ನನ್ನ ತಂದೆ ತಾಯಿಗಳನ್ನು ನನ್ನ ಸಹೋದರರಂತೆ ನಾನು ಇರಬೇಕೆಂಬ ಆಸೆ ನುಚ್ಚುನೂರಾಯಿತು. ಕ್ರಮೇಣ ಶರೀರದ ಕ್ಷೀಣತೆ ವೃದ್ಧಿಯಾದಂತೆ ನನ್ನಲ್ಲಿ ಸಂಕೋಚ ಆವರಿಸಿತು. ಹೊರಗಿನ ಪ್ರಪಂಚಕ್ಕೆ ನಾನು ತೆರೆದುಕೊಳ್ಳಲು ಬಹಳ ಮುಜುಗರಪಟ್ಟೆ, ಸಂಕೋಚಪಟ್ಟೆ. ಯಾರೊಡನೆಯೂ ನಾನು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಯಾರಾದರೂ ನನ್ನ ಶರೀರದ ಕ್ಷೀಣತೆಯ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡುತ್ತಾರೆಂದು ನಾನು ಬಹಳ ಸಂಕೋಚಪಟ್ಟೆ. ಅದರಿಂದಾಗಿ ನಾನು ಹೊರಗಿನ ಪ್ರಪಂಚಕ್ಕೆ, ಅಂದರೆ ಬೇರೆ ಕಡೆ ನಾನು ಹೋಗಲೂ ಕೂಡ ಇಷ್ಟಪಡುತ್ತಿರಲಿಲ್ಲ. ಆದರೆ ಕಾಲಕ್ರಮೇಣವಾಗಿ ನನಗೆ ಹೊರಗಿನ ಪ್ರಪಂಚಕ್ಕೆ ಕಾಲಿಡಲೂ ಕೂಡ ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಶರೀರದ ಕ್ಷೀಣತೆ ಅಷ್ಟೊಂದು ನನ್ನನ್ನು ಬಾಧಿಸತೊಡಗಿತು. ನಿರಂಜನ್ ಕುದ್ಯಾಡಿಯಂತಹ ಒಂದು ಪ್ರತಿಭೆ ಸಮಾಜಕ್ಕೆ ಪರಿಚಯ ಆಗಿದ್ದು ಕೊರೋನಾದ ಸಂದರ್ಭದಲ್ಲಿ. ಅದಕ್ಕಿಂತ ಮುಂಚೆ ತಾವು ಸಮಯವನ್ನು ಹೇಗೆ ಕಳೀತಾ ಇದ್ರಿ? ಅದೇ ರೀತಿ ನೀವು ಜೈನ ಧರ್ಮದ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿದ್ದೀರಿ. ಇದು ನಿಮಗೆ ಯಾವಾಗ ಪ್ರಾರಂಭ ಆಯಿತು? ನೀವು ಇದು ಯಾವಾಗ ಪ್ರಾರಂಭ ಮಾಡಿದ್ದು? ಮನೆಯಲ್ಲಿದ್ದುಕೊಂಡು ನನಗೆ ಏಕಾಂಗಿತನ ಆವರಿಸತೊಡಗಿತು. ಇದರಿಂದಾಗಿ ನಾನು ಮಾನಸಿಕವಾಗಿ ಕುಬ್ಜನಾಗತೊಡಗಿದೆ. ಅತ್ಯಂತ ಮಾನಸಿಕವಾಗಿ ರೋಧಿಸತೊಡಗಿದೆ. ಆದರೆ ಅದೆಲ್ಲವನ್ನೂ ನನಗೆ ನಾನು ಮುನ್ನಡೆಯುತ್ತಾ ಬಂದೆ. ಅನೇಕ ಔಷಧಿಗಳನ್ನು ನನಗೆ ಮಾಡುತ್ತಾ ಬಂದರು ಮನೆಯವರು. ಆದರೆ ಅದಾವುದೂ ಫಲಿಸಲಿಲ್ಲ. ಆದರೆ ನನ್ನಲ್ಲಿ ಆತ್ಮವಿಶ್ವಾಸ ಎನ್ನುವುದು ನನ್ನ ಮನದ ಮೂಲೆಯಲ್ಲೊಂದು ಅಡಗಿತ್ತು. ಕ್ರಮೇಣವಾಗಿ ನಾನು ಯಾವುದಾದರೂ ಒಂದು ಹವ್ಯಾಸಕ್ಕೆ ಅಂಟಿಕೊಳ್ಳಬೇಕೆಂದು ಬಯಸಿದೆ. ಕಾಲವನ್ನು ಕಳೆಯಲು ನಾನು ಏನಾದರೂ ಒಂದು ಮಾಡಬೇಕೆಂದುಕೊಂಡೆ. ಅದಕ್ಕೆ ನಾನು ಕಂಡುಕೊಂಡ ದಾರಿ ಕಾದಂಬರಿಗಳನ್ನು ಓದುವುದು. ಗ್ರಂಥಾಲಯದಿಂದ ಕಾದಂಬರಿಗಳನ್ನು ತರಿಸಿ ಅದನ್ನು ಅತ್ಯಂತ ವೇಗವಾಗಿ ಓದಿ ಮುಗಿಸುತ್ತಿದ್ದೆ. ಹೀಗಾಗಿ ಅನೇಕ ಪತ್ತೇದಾರಿ ಕಾದಂಬರಿಗಳನ್ನು ನಾನು ಓದುವ ಹವ್ಯಾಸವನ್ನಾಗಿ ಮಾಡಿಕೊಂಡೆ. ಪತ್ತೇದಾರಿ ಕಾದಂಬರಿಗಳೆಂದರೆ ನನಗೆ ಬಹಳ ಅಚ್ಚುಮೆಚ್ಚಾಗಿತ್ತು. ಅನೇಕ ಕಾದಂಬರಿಗಳನ್ನು ಅಧ್ಯಯನ ಮಾಡಿರುವ ಕಾರಣದಿಂದಾಗಿ ಜನರ ಜೀವನದ ಮಟ್ಟ, ಸಾಮಾಜಿಕ ಸಮಸ್ಯೆಗಳು ಅಥವಾ ಸಾಮಾಜಿಕ ಮಟ್ಟದ ಪರಿಚಯವಾಯಿತು. ಆದರೆ ಕ್ರಮೇಣವಾಗಿ ನನಗೆ ಇದರಲ್ಲೂ ಕೂಡ ಭ್ರಮನಿರಸನವಾಯಿತು. ಯಾಕೆಂದರೆ ನನ್ನ ಶರೀರದ ಕ್ಷೀಣತೆ ವೃದ್ಧಿಯಾಗುತ್ತಲೇ ಇತ್ತು. ಕ್ರಮೇಣವಾಗಿ ನನಗೆ ನನ್ನ ಸಮಯವನ್ನು ಕಳೆಯಲು ನನಗೆ ಮನೆಯಲ್ಲಿ ಟಿವಿಯನ್ನು ತಂದುಕೊಡಬೇಕೆಂದು ಮನೆಯವರಲ್ಲಿ ಕೇಳಿಕೊಂಡೆ. ಅಣ್ಣ ಕೂಡಲೇ ನನಗೆ ಟಿವಿಯನ್ನು ತಂದುಕೊಟ್ಟ. ಟಿವಿ ನನಗೆ ಬಹಳ ಅಪ್ಯಾಯಮಾನವಾಗತೊಡಗಿತು. ಅದು ನನಗೆ ಸ್ನೇಹಿತನಂತೆ ಇತ್ತು. ಆ ಟಿವಿಯಲ್ಲಿ ಬರುವಂತಹ ವಿವಿಧ ಕಾರ್ಯಕ್ರಮಗಳನ್ನು ನೋಡುತ್ತಾ ನಾನು ಕಾಲ ಕಳೆದೆ. ಅದರಲ್ಲೇ ನಾನು ಸಂತೋಷವನ್ನು ಕಂಡುಕೊಂಡೆ. ದಿನಕ್ಕೆ 5-6 ಸಿನಿಮಾಗಳನ್ನು ನೋಡುವ ಹವ್ಯಾಸವನ್ನು ಇಟ್ಟುಕೊಂಡಿದ್ದೆ. ಅದರಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಸಿನಿಮಾಗಳೆಂದರೆ ನನಗೆ ಬಹಳ ಅಚ್ಚುಮೆಚ್ಚಾಗಿತ್ತು. ಆತನ ಎಲ್ಲ ಸಿನಿಮಾಗಳನ್ನು ನಾನು ನೋಡಿ ಮನಸ್ಸಿನಲ್ಲಿ ಬಹಳ ಸಂತೋಷ ಪಡುತ್ತಿದ್ದೆ. ಹೀಗೆ ಸಮಯ ಕಳೆಯುತ್ತಿರುವಾಗ ಕೆಲವು ಲೇಖನಗಳನ್ನು ಬರೆಯಬೇಕೆಂದುಕೊಂಡೆ. ಕೆಲವು ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯತೊಡಗಿದೆ. ಕೆಲವು ಪತ್ರಿಕೆಗಳು ನನ್ನ ಲೇಖನಗಳನ್ನು ಪ್ರಕಟಿಸಿದವು. ಆದರೆ ಅಷ್ಟೇನೂ ರೀತಿಯ ಪತ್ರಿಕೆಗಳು ನನಗೆ ಪ್ರೋತ್ಸಾಹವನ್ನು ಕೊಡಲಿಲ್ಲ, ನನ್ನ ಲೇಖನಗಳನ್ನು ಸ್ವೀಕರಿಸಲಿಲ್ಲ. ನಾನು ಅಲ್ಲಿಗೆ ಸಮಾಧಾನ ಪಟ್ಟುಕೊಂಡೆ. ಯಾಕೆಂದರೆ ನನ್ನ ಲೇಖನ ಒಳ್ಳೆಯದಿರಲಿಲ್ಲ, ಹಾಗಾಗಿ ಆ ಪತ್ರಿಕೆಯವರು ತೆಗೆದುಕೊಳ್ಳುತ್ತಿಲ್ಲ ಎಂದು ನಾನು ಭಾವಿಸಿದೆ. ಕ್ರಮೇಣ ಹೀಗೆಯೇ ಮುಂದುವರಿಯುತ್ತಾ ಇರುವಾಗ ಈ ಪ್ರಪಂಚವು ಆಧುನಿಕ ಜಗತ್ತಿನತ್ತ ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಿತ್ತು. ನನ್ನ ಸ್ಥಿತಿ ಹೀಗೆಯೇ ಮುಂದುವರಿಯುತ್ತಿರುವಾಗ ನನಗೆ ನನ್ನ ಸಂಗಾತಿಯಾಗಿ
ನನಗೆ ಒಂದು ಫೋನ್ ಸಿಕ್ಕಿತು. ಅದರ ಮೂಲಕ ನಾನು ನನ್ನ ಸಮಯವನ್ನು, ನನ್ನ ಶ್ರಮವನ್ನು ವ್ಯಯಿಸತೊಡಗಿದೆ. ಅದರಲ್ಲಿ ಬರುವಂತಹ ವಿವಿಧ ರೀತಿಯ ಆಟಗಳನ್ನು ನಾನು ಆಡುತ್ತಿದ್ದೆ, ಗೇಮ್ಗಳನ್ನು ಆಡುತ್ತಿದ್ದೆ, ಆ ಮೊಬೈಲ್ನಲ್ಲೇ ಸಮಯ ಕಳೆಯುತ್ತಿದ್ದೆ. ಆದರೆ ಕ್ರಮೇಣವಾಗಿ ಆ ಮೊಬೈಲ್ನಲ್ಲಿ ನಾನು ಬೇಡದ ಕೆಲಸಗಳನ್ನೆಲ್ಲ ಮಾಡುತ್ತಾ ಇರುವುದರ ಬದಲಾಗಿ ಒಂದು ಒಳ್ಳೆಯ ಸಂದೇಶಗಳನ್ನು ಸಮಾಜಕ್ಕೆ ಹಂಚಬಹುದಲ್ಲ ಎಂಬ ಆಲೋಚನೆ ನನ್ನನ್ನು ಕಾಡತೊಡಗಿತು. ಅದಕ್ಕೆ ನಾನು ಮೊದಲಾಗಿ ಲಿವ್ ಆ್ಯಂಡ್ ಲೆಟ್ ಲಿವ್ ಎಂಬ ಮೆಸೇಜನ್ನು ಎಲ್ಲ ಸಿಕ್ಕ ನಂಬರ್ಗಳಿಗೆ ಕಳುಹಿಸಿದೆ. ನನ್ನಲ್ಲಿ ಕಾಂಟ್ಯಾಕ್ಟ್ಗಳಿರಲಿಲ್ಲ, ಫೋನ್ ಕಾಂಟ್ಯಾಕ್ಟ್ಗಳಿರಲಿಲ್ಲ, ನನಗೆ ಸ್ನೇಹಿತರಿರಲಿಲ್ಲ. ಆದರೂ ಕೂಡ ನಾನು ಸಿಕ್ಕ ಪೇಪರ್ಗಳಲ್ಲಿ ಬರುವಂತಹ ನಂಬರ್ಗಳಿಗೆ ಮೆಸೇಜ್ಗಳನ್ನು ಮಾಡಿದೆ. ಮೊಬೈಲ್ನ ಮೂಲಕ ಅನೇಕರಿಗೆ ಮೆಸೇಜ್ ಕಳುಹಿಸುವ ಅನೇಕ ಗ್ರೂಪ್ಗಳಿದ್ದವು. ಇದು ಇನ್ಬಾಕ್ಸ್ನಲ್ಲಿ ಸೇವ್ ಆಗಿರುತ್ತಿತ್ತು. ಇಂತಹ ಮೆಸೇಜ್ಗಳ ಗುಂಪಲ್ಲಿ ನಾನು ಸೇರಿಕೊಂಡೆ. ಅಲ್ಲಿ ಚುಟುಕು ಕವನಗಳನ್ನು ಬರೆಯುವಂತಹ ಒಂದು ಅವಕಾಶವಿತ್ತು. ಆ ಗ್ರೂಪ್ಗಳಲ್ಲಿಯೂ ಕೂಡ ನಾನು ಚುಟುಕು ಕವನಗಳನ್ನು ಬರೆದೆ. ಆದರೆ ತದನಂತರ ಪ್ರಪಂಚ ವೇಗವಾಗಿ ಮುಂದುವರಿಯುತ್ತಿರುವಾಗ ಕೆಲವರಲ್ಲಿ ನಾನು ಟಚ್ ಸ್ಕ್ರೀನ್ ಮೊಬೈಲ್ ನೋಡಿದೆ. ಅಂತಹದ್ದೊಂದು ನನಗೂ ಇದ್ದರೆ ನಾನು ಬಹಳ ಚೆನ್ನಾಗಿರುತ್ತಿತ್ತು ಅಂತ ಮನೆಯವರಲ್ಲಿ ಹೇಳಿದೆ. ಆದರೆ ಹೇಳಿದ ತಡ ಕೂಡಲೇ ನನಗೆ ಆ ಮೊಬೈಲ್ ಬಂದೇ ಬಿಟ್ಟಿತು. ಆದರೆ ಆ ಮೊಬೈಲ್ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಆ ಟಚ್ ಸ್ಕ್ರೀನ್ ಮೊಬೈಲಲ್ಲಿ ನಾನು ಮೊದಲಾಗಿ ಗೇಮ್ಗಳನ್ನು ಆಡುತ್ತಿದ್ದರೂ ಕೂಡ ಯಾಕೋ ಅದು ನೀರಸವಾಗತೊಡಗಿತು. ಆದರೆ ಕ್ರಮೇಣ ನನಗೆ ಈ ಮೊಬೈಲ್ ಮೂಲಕ ಏನಾದರೂ ಒಂದು ಮಾಡಬೇಕೆಂದು ನನಗೆ ಹಂಬಲವಾಯಿತು. ಅದಕ್ಕೆ ಆಶಯವೆಂಬಂತೆ ಶ್ರುತಸ್ಕಂದ ಜಿನವಾಣಿ ಎಂಬ ವಾಟ್ಸಾಪ್ ಗ್ರೂಪು, ಅದರಲ್ಲಿ ನನ್ನನ್ನು ಸೇರಿಸಿಕೊಂಡರು. ಅದರಲ್ಲಿ ದಿನಾಲು ಧರ್ಮಚರ್ಚೆ ನಡೆಯುತ್ತಿತ್ತು. ನನಗೆ ಮೊದಲೇ ಧರ್ಮದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಆಚಾರ್ಯ ವಿದ್ಯಾನಂದ ಸಾಗರ ಮುನಿ ಮಹಾರಾಜರ ವಿದ್ಯಾನಂದ ವಾಣಿ ಓದಿದರ ಪರವಾಗಿ ನನಗೆ ಬಹಳ ಜೈನ ಧರ್ಮದ ಬಗ್ಗೆ ಶ್ರದ್ಧೆ, ಅಭಿಮಾನ ಮೂಡುತ್ತಿತ್ತು. ಜೈನ ಧರ್ಮ ಜಗತ್ತಿನ ಅತ್ಯಂತ ಒಂದು ಪವಿತ್ರ ಧರ್ಮ, ಶ್ರೇಷ್ಠ ಧರ್ಮ ಹಾಗೂ ಅಹಿಂಸಾ ಪರಮೋ ಧರ್ಮ ಎಂದು ಸಾರಿದ ಧರ್ಮ ಎಂದು ನನಗೆ ಬಹಳ ಹೆಮ್ಮೆ ಇತ್ತು. ಆ ಮೂಲಕ ನಾನು ಶ್ರುತಸ್ಕಂದ ಜಿನವಾಣಿ ವಾಟ್ಸಪ್ ಗ್ರೂಪ್ ಮೂಲಕ ನನಗೆ ಸಂದೇಹ ಬರುವಂತಹ ಅನೇಕ ಪ್ರಶ್ನೆಗಳನ್ನು ನಾನು ಕೇಳತೊಡಗಿದೆ. ಆ ಗ್ರೂಪಿನಲ್ಲಿ ನಾಡಿನ ಅನೇಕ ಮೂಲೆಗಳಿಂದ ಅನೇಕ ಸಹೃದಯಿ ಧರ್ಮಬಂಧುಗಳಿದ್ದರು. ಅವರೆಲ್ಲರೂ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದರು. ಇಂತಹ ನನ್ನಲ್ಲಿ ಜಿಜ್ಞಾಸೆ ಮೂಡಿರುವಂತಹ, ನನಗೆ ಶಂಕೆ ಬಂದಿರುವಂತಹ ಪ್ರಶ್ನೆಗಳನ್ನು ಕೇಳುತ್ತಾ ಹೋದಂತೆ ನನಗೆ ಜೈನ ಧರ್ಮದ ತೀರ್ಥಂಕರ ವಾಣಿಯಲ್ಲಿ ಅಥವಾ ದಿವ್ಯವಾಣಿಯಲ್ಲಿ ಮತ್ತಷ್ಟು ಏನೋ ಅಡಗಿದೆ ಎಂಬ ವಿಚಾರ ನನಗೆ ಭಾಸವಾಗತೊಡಗಿತು. ಅದಕ್ಕಾಗಿ ಸ್ವಾಧ್ಯಾಯಗಳನ್ನು ಮಾಡುತ್ತಿದ್ದೆ. ಅನೇಕ ಗ್ರಂಥಗಳನ್ನು ಕೂಡ ನಾನು ಓದಲು ಪ್ರಾರಂಭಿಸಿದೆ. ಅದನ್ನು ಓದಿದ ನಂತರವಂತೂ ನನಗೆ ಜೈನ ಧರ್ಮದ ಬಗೆಗೆ ಒಂದು ರೀತಿಯ ಅಭಿಮಾನ ಮತ್ತಷ್ಟು ಹೆಚ್ಚಾಯಿತು. ದಿವ್ಯವಾಣಿಯ ಮೂಲಕ ದೊರೆತಂತಹ ಸಂದೇಶಗಳು ಆ ಶಾಸ್ತ್ರ ಗ್ರಂಥಗಳಲ್ಲಿರುತ್ತಿತ್ತು. ಅದನ್ನು ಓದಿದ ನಂತರವಂತೂ ಜೈನ ಧರ್ಮ ಎಷ್ಟೊಂದು ವಿಶಾಲವಾಗಿದೆ. ಈ ಜೈನ ಧರ್ಮಕ್ಕಾಗಿ ನಮ್ಮಂತಹ ಅನೇಕ ಯುವಕರು ಕೆಲಸ ಕಾರ್ಯಗಳನ್ನು ಮಾಡುವಂಥ ಅವಕಾಶ ಇರುತ್ತದೆ. ಅದನ್ನು ನಾವೆಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕೆಂಬ ಹಂಬಲ ಉಂಟಾಯಿತು. ಹಾಗೆಯೇ ಮುಂದುವರಿದಂತೆ ಕವನಗಳ ಗ್ರೂಪು ತೆರೆಯಲ್ಪಟ್ಟಿತು. ಅದರಲ್ಲೂ ಕೂಡ ನನ್ನನ್ನು ಸೇರಿಸಿದರು. ಆನಂತರ ನಾನು ಕವನಗಳನ್ನು ಕೂಡ ಬರೆಯಲು ಪ್ರಾರಂಭಿಸಿದ್ದೇನೆ. ಆದರೆ ಕವನಗಳಲ್ಲಿ ನಾನು ಹೆಚ್ಚಾಗಿ ಸಾಮಾಜಿಕ ಸಮಸ್ಯೆಗಳನ್ನು ಹಾಗೂ ಇನ್ನಿತರ ಕೆಲವು ಅನೇಕ ರೀತಿಯ ಕವನಗಳನ್ನು ರಚಿಸುತ್ತಿದ್ದರೂ ಕೂಡ ನನಗೆ ಒಂದು ರೀತಿಯ ಹಾಸ್ಯಾಸ್ಪದವಾದ ಅಥವಾ ಶೃಂಗಾರಭರಿತ ಕವನಗಳನ್ನು ಬರೆಯುವುದೆಂದರೆ ಬಹಳ ಆಸಕ್ತಿ ಇತ್ತು. ಅಂತಹ ಕವನಗಳನ್ನು ನಾನು ಬರೆಯಲಾರಂಭಿಸಿದೆ. ಅದಕ್ಕೆ ಎಲ್ಲರಿಂದ ಮೆಚ್ಚುಗೆ ಪ್ರಾರಂಭವಾಯಿತು. ಈ ಮೆಚ್ಚುಗೆ ನನಗೆ ಉತ್ತೇಜನವನ್ನು ನೀಡಿತು. ಅದರ ನಂತರ ಜೈನರ ಸಾಮಾಜಿಕ ಸಮಸ್ಯೆಗಳತ್ತ ಲೇಖನ ಬರೆಯಬೇಕೆಂದು ನಾನು ಚಿಂತಿಸತೊಡಗಿದೆ. ಅದಕ್ಕಾಗಿ ನಾನು ಮುಂದಡಿ ಇಟ್ಟಾಗ ನಾನು ಲೇಖನಗಳನ್ನು ಬರೆದು ವಾಟ್ಸಪ್ಗಳಲ್ಲಿ ಹಾಗೂ ಫೇಸ್ಬುಕ್ ಮಾಧ್ಯಮಗಳಲ್ಲಿ ನಾನು ಪ್ರಚಾರ ಮಾಡಿದಾಗ ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿತು. ಹಾಗೆ ಜೈನ ಧರ್ಮದ ಸಾಮಾಜಿಕ ಸಮಸ್ಯೆಗಳತ್ತ ನೇರವಾಗಿ ಬರೆಯೋಣ ಎಂದು ನಾನು ಎಣಿಸಿ ಅದಕ್ಕಾಗಿ ನೇರ ಟೀಕೆಗಳ ಮೂಲಕವೂ ಕೂಡ ನೇರ ಮಾತುಗಳ ಮೂಲಕವೂ ನಾನು ಲೇಖನಗಳನ್ನು ಬರೆಯಲಾರಂಭಿಸಿದೆ. ಇದರಿಂದಾಗಿ ಕೆಲವರು ನನ್ನ ಟೀಕಾ ಲೇಖನಗಳಿಗೆ ಕೆಲವರು ನಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಿದರೂ ಕೂಡ, ಆದರೆ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಿದವರೇ ಅಧಿಕ ಮಂದಿ ಇದ್ದರು. ಹಾಗೆಯೇ ಜೈನ ಧರ್ಮಕ್ಕೆ ಹೊರಗಿನ ಸಮಾಜದಿಂದ ಬರುವಂತಹ ಅನೇಕ ಸಮಸ್ಯೆಗಳು ಅಥವಾ ಬಂದಿರುವಂತಹ ಸಮಸ್ಯೆಗಳು, ಮುಂದೆ ಬರಬಹುದಾದ ಸಮಸ್ಯೆಗಳು ಅಥವಾ ವರ್ತಮಾನ ಕಾಲದಲ್ಲಿ ಬರುವಂತಹ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಾರಂಭಿಸಿದೆ. ಇದು ಜೈನೇತರ ಸಮಾಜಕ್ಕೆ ಒಂದು ರೀತಿಯ ಕೆಲವರು ಮುಜುಗರವನ್ನು ವ್ಯಕ್ತಪಡಿಸಿದರು, ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಕೆಲವು ಕರಾರುವಕ್ಕಾಗಿ ಲೇಖನಗಳನ್ನು ಬರೆಯತೊಡಗಿದೆ. ಇದರಿಂದಾಗಿ ನನ್ನ ಲೇಖನಗಳು ಪತ್ರಿಕೆಗಳಲ್ಲೂ ಕೂಡ ಮುದ್ರಣವಾಗತೊಡಗಿತು.
ಇದರಿಂದ ನಾನು ಮತ್ತಷ್ಟು ಉತ್ಸಾಹಗೊಂಡು ಜೈನ ಧರ್ಮದ ಬಗೆಗಿನ ಸಾಮಾಜಿಕ ಸಮಸ್ಯೆಗಳತ್ತ, ಧಾರ್ಮಿಕ ಸಮಸ್ಯೆಗಳತ್ತ ಅನೇಕ ಲೇಖನಗಳನ್ನು ನಾನು ಬರೆಯತೊಡಗಿದೆ. ಆದರೆ ಕೆಲವು ಜೈನರೇ ಆಕ್ಷೇಪ ವ್ಯಕ್ತಪಡಿಸಿದ್ದುಂಟು, ನನಗೆ ಜೋರು ಮಾಡಿದ್ದೂ ಉಂಟು. ಹಾಗೆಯೇ ಜೈನೇತರ ಸಮಾಜದಿಂದಲೂ ಕೂಡ ನನಗೆ ಬೆದರಿಕೆಯನ್ನು ಹಾಕುತ್ತಿದ್ದರು. ಅದರಲ್ಲೂ ಕೂಡ ಕೆಲವು ಲೇಖನಗಳಿಗೆ ಜೈನೇತರ ಸಮಾಜದಿಂದ ವಿರೋಧ ವ್ಯಕ್ತಪಡಿಸಿದಾಗ ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಹೀಗೆ ಮುಂದುವರಿಯುತ್ತಿದ್ದಾಗ ಅನೇಕರು ನನಗೆ ಪರಿಚಯವಾದರು. ಅದರಲ್ಲಿ ರತ್ನಕಂಡಕ ಶ್ರಾವಕಾಚಾರ ಎಂಬ ಸ್ವಾಧ್ಯಾಯಗಣ ಮೊದಲಾಗಿ ತೆರೆಯಲ್ಪಟ್ಟಿತು. ಅದರಲ್ಲಿ ಸ್ವಾಧ್ಯಾಯವನ್ನು ಹಲವರು ಮಾಡುತ್ತಿದ್ದರು. ಜಿನೇಂದ್ರ ಭಂಗ ಸರ್ ಹಾಗೂ ಇನ್ನಿತರ ಹಲವರು ರತ್ನಕಂಡಕ ಶ್ರಾವಕಾಚಾರದ ಮೂಲಕ ಸ್ವಾಧ್ಯಾಯವನ್ನು ಮಾಡಿಸುತ್ತಿದ್ದರು. ಈ ಸ್ವಾಧ್ಯಾಯ ತರಗತಿಗೆ ಸೇರಿದ ಕೂಡಲೇ ನನಗೆ ಮತ್ತಷ್ಟು ಜೈನ ಧರ್ಮದ ಬಗೆಗೆ ತಿಳಿದುಕೊಳ್ಳುವ ಅವಕಾಶ ದೊರೆಯಿತು. ಶತಸ್ಕಂದ, ಜಿನವಾಣಿ ಈ ಥರದ ವಾಟ್ಸಪ್ ಗ್ರೂಪ್ಗಳಲ್ಲಿ ತಾವು ಕವಿತೆಗಳನ್ನು, ಕವನಗಳನ್ನು ಬರಿತಾ ಇದ್ರಿ. ಆನಂತರ ದಿನಗಳಲ್ಲಿ ತಾವು ಧಾರ್ಮಿಕವಾಗಿ ಬಹಳಷ್ಟು ತೊಡಗಿಸಿಕೊಳ್ತೀರಿ. ಇದಕ್ಕೆ ಸ್ಫೂರ್ತಿ ಯಾರು ನಿಮಗೆ? ಇನ್ನಿತರ ಕೆಲವರು ಕೂಡ ನನ್ನ ಲೇಖನಗಳನ್ನು ಮೆಚ್ಚಿ ನನಗೆ ಕರೆ ಮಾಡುತ್ತಿದ್ದರು. ಅದರಲ್ಲಿ ಕರ್ನಾಟಕದಲ್ಲಿ ಜೈನ ಧರ್ಮ ಫೇಸ್ಬುಕ್ ಪೇಜಿನ ಚಿತ್ತ ಜಿನೇಂದ್ರ ಕೂಡ ಅವರು ಕೂಡ ನನಗೆ ಕರೆ ಮಾಡಿ, ನಾವೊಂದು ಹೊಸದಾಗಿ ಕಾರ್ಯಕ್ರಮ ಮಾಡೋಣ, ಅದರಲ್ಲಿ ನೀವು ಜೊತೆಯಾಗಿದ್ದರೆ ನಮಗೆ ಬಲ ಬರುತ್ತದೆ, ನೀವು ಜೊತೆಯಾಗಬೇಕೆಂದು ನನ್ನಲ್ಲಿ ಕೇಳಿಕೊಂಡರು. ನಾನು ಹಿಂದೆ ಮುಂದೆ ನೋಡದೆ ಜೈನ ಧರ್ಮದ ಯಾವುದೇ ಕೆಲಸ ಕಾರ್ಯಗಳಿರಲಿ, ಅದನ್ನು ಯಾರೇ ಮಾಡುತ್ತಿರಲಿ ಅದರಲ್ಲಿ ನಾನು ಶಾಮೀಲಾಗತೊಡಗಿದೆ. ಅದರ ಮೂಲಕವೂ ನಾವು ಅನೇಕ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದೆವು. ರತ್ನಕಂಡಕ ಶ್ರಾವಕಾಚಾರದ ಮೂಲಕವೂ ಮಾಡುತ್ತಾ ಬಂದೆವು. ಹೀಗೆ ಅನೇಕ ಜ್ವಾಲಾಮಾಲ ನ್ಯೂಸ್ನ ಮೂಲಕವೂ ನಾನು ಒಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೆ. ಹೀಗೆ ನಿರಂತರವಾಗಿ ಇನ್ನಿತರರ ಜೊತೆಗೂ ಕೂಡ ನಾನು ಒಳ್ಳೆಯ ಕೆಲಸಗಳನ್ನು ಮಾಡುವತ್ತ ನಾನು ಹೆಜ್ಜೆ ಹಾಕುತ್ತಿದ್ದೆ. ಇದರಿಂದಾಗಿ ನನಗೆ ಮತ್ತಷ್ಟು ಬಲ ಬಂದು ಇದೀಗ ನಾನೇ ಸ್ವತಃ ನಿರಂಜನ ಲಹರಿ ಮಾಧ್ಯಮದ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇನೆ. ಗಂಧಕುಟಿ ಬಳಗವೂ ಕೂಡ ನನಗೂ ಕೂಡ ಅವಕಾಶವನ್ನಿತ್ತು. ಅವರ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಜೊತೆಯಾದೆ. ಇನ್ನಿತರ ಹಲವಾರು ಕಾರ್ಯಕ್ರಮಗಳಲ್ಲೂ ನಾನು ಜೊತೆಯಾಗಿ ಕಾರ್ಯಕ್ರಮಗಳನ್ನು ಆನ್ಲೈನ್ ಮಾಧ್ಯಮದ ಮೂಲಕ ನಿರ್ವಹಣೆ ಮಾಡುವುದನ್ನು ಪ್ರಾರಂಭ ಮಾಡಿದೆ. ಈ ಮೂಲಕ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಲ್ಲಿ ನನಗೆ ಬಹಳ ಪ್ರೋತ್ಸಾಹ, ಬೆಂಬಲ ದೊರೆಯಿತು. ಜೈನರ ಶಾಶ್ವತ ಸಿದ್ಧಕ್ಷೇತ್ರ ಸಮ್ಮೇದ ಶಿಖರ್ಜಿ, ಇದನ್ನು ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ದರ್ಶನ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಸೆ. ಅದೇ ರೀತಿ ನಿಮಗೂ ಕೂಡ ಇದು ಆಸೆ ಇದ್ದಿರಬಹುದು. ಆದರೆ ನೀವಿರುವಂತಹ ಒಂದು ಪರಿಸ್ಥಿತಿಯಿಂದಾಗಿ ನಿಮಗೆ ಇದು ಸಾಧ್ಯ ಆಗುತ್ತೆ ಅಂತ ಅಂದುಕೊಂಡಿದ್ದೀರಾ? ಅದೇ ರೀತಿ ನೀವು ಶಾಶ್ವತ ಸಿದ್ಧಕ್ಷೇತ್ರ ಸಮ್ಮೇದ ಶಿಖರ್ಜಿಗೆ ನೀವು ದರ್ಶನ ಹೋಗ್ತೀರಾ, ಅಲ್ಲಿ ತಾವು ಒಂದು ಸಿದ್ಧಕೂಟಗಳ ದರ್ಶನವನ್ನು ಮಾಡ್ತೀರಾ, ಅಲ್ಲಿ ಆದಂಥ ಅನುಭವ ಹೇಗೆ ನಿಮ್ಮದು? ಹೀಗೆ ಮುಂದುವರಿಯುತ್ತಿರುವಾಗ ನನ್ನ ಮನೆಯ ಕೆಲ ಸದಸ್ಯರು ಸಮ್ಮೇದ ಶಿಖರ್ಜಿ ಯಾತ್ರೆಯನ್ನು ಮಾಡುತ್ತಿದ್ದರು. ನಮ್ಮ ಬಂಧುಗಳು ಕೂಡ ಸಮ್ಮೇದ ಶಿಖರ್ಜಿ ಯಾತ್ರೆಯನ್ನು ಮಾಡುತ್ತಿದ್ದರು. ಅವರುಗಳೆಲ್ಲ ಶಿಖರ್ಜಿ ಯಾತ್ರೆಯನ್ನು ಮಾಡುವಾಗ ನನ್ನಂತಹ ಒಬ್ಬ ಹತಭಾಗ್ಯನಿಗೆ ಶಿಖರ್ಜಿ ದರ್ಶನ ಮಾಡುವ ಯೋಗ ಇಲ್ಲವೆಂದು ನಾನು ಕೊರಗುತ್ತಿದ್ದೆ. ಬಹುಶಃ ಶಿಖರ್ಜಿ ದರ್ಶನ ಜೈನರ ಒಂದು ಪರಮೋಚ್ಚ ಗುರಿಯಾಗಿರುತ್ತದೆ. ಅದು ಪರಮ ಪುಣ್ಯದಾಯಕವಾಗಿರುತ್ತದೆ. ಹೀಗೆಯೇ ಒಂದು ದಿನ ಇರುವಾಗ ಬೆಂಗಳೂರಿನ ಸುಷ್ಮಾ ಗಣೆಯವರು ಒಂದು ದಿನ ನನಗೆ ಕರೆಯನ್ನು ಮಾಡಿದರು. ಅವರು ಅವರ ಪರಿಚಿತರೊಬ್ಬರಾದ ನತ್ಮಲ್ ರಾಜಸ್ಥಾನ್ ಇವರ ಮೂಲಕ ಅವರು ನನಗೆ ಪರಿಚಯ ಮಾಡಿಸಿದರು. ನತ್ಮಲ್ಜಿಯವರು ರಾಜಸ್ಥಾನದವರಾಗಿದ್ದರೂ ಕೂಡ ನನ್ನ ಬಗ್ಗೆ ಒಂದು ವಿಶೇಷವಾದ ಅಭಿಮಾನವನ್ನು ಹೊಂದಿದ್ದು, ಅವರು ನಿಮಗೆ ಶಿಖರ್ಜಿ ದರ್ಶನವನ್ನು ಮಾಡಿಸುತ್ತೇನೆ, ಅದರ ಖರ್ಚು ವೆಚ್ಚವನ್ನೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಎಂದು ನನಗೆ ಭರವಸೆ ಇತ್ತರು. ಆದರೆ ನನ್ನ ದೈಹಿಕ ಅಸಾಮರ್ಥ್ಯದ ಕಾರಣದಿಂದಾಗಿ ನಾನು ಆ ಶಿಖರ್ಜಿ ಯಾತ್ರೆಯನ್ನು ಒಪ್ಪಲೇ ಇಲ್ಲ. ಆದರೆ ಮುಂದೊಂದು ದಿನ ನನ್ನ ಜನ್ಮದಿನಕ್ಕೆ ಮೂಡುಬಿದಿರೆಯ ಪರಮಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯಮ್ಮ ಸ್ವಾಮೀಜಿಯವರು ನನಗೆ ಶಿಖರ್ಜಿ ದರ್ಶನದ ಯೋಗ ಬಂದಿದೆ ಎಂದು ಘೋಷಣೆಯನ್ನು ಮಾಡಿದರು. ಆದರೆ ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಯಾಕೆಂದರೆ ನನ್ನಿಂದ ಶಿಖರ್ಜಿ ದರ್ಶನ ಖಂಡಿತ ಸಾಧ್ಯವಿಲ್ಲವೆಂದು ನನ್ನ ಮನವರಿಕೆಯಾಗಿತ್ತು. ಆದರೆ ಆ ಕಾರ್ಯಕ್ರಮದಲ್ಲಿ ನವೀನ್ ಜಾಂಬಳೆಯವರ ನೇತೃತ್ವದಲ್ಲಿ ಎಲ್ಲ ಧರ್ಮ ಬಂಧುಗಳು ಸಭೆ ಸೇರಿ ನಿರಂಜನರನ್ನು ಶಿಖರ್ಜಿ ದರ್ಶನ ಮಾಡಿಸಲೇಬೇಕೆಂದು ಪಣ ತೊಟ್ಟರು. ಆದರೆ ನಾನು ಶಿಖರ್ಜಿ ದರ್ಶನ ಮಾಡುವವರೆಗೂ ಕೂಡ ನಾನು ಅದರ ಬಗ್ಗೆ ಆಸಕ್ತಿಯನ್ನೇ ಹೊಂದಲಿಲ್ಲ. ಕಾರಣ ನನ್ನ ದೈಹಿಕ ಅಸಾಮರ್ಥ್ಯದ ಕಾರಣ ನನಗೆ ತಿಳಿದಿತ್ತು. ಅದರಿಂದಾಗಿ ಶಿಖರ್ಜಿ ದರ್ಶನ ಮಾಡುವಂತಹ ಯೋಗ ನನ್ನ ಪಾಲಿಗೆ ಇಲ್ಲವೇ ಇಲ್ಲ ಎಂದುಕೊಂಡಿದ್ದೆ. ಆದರೆ ಸ್ಥಳೀಯರಾದಂತಹ ನನ್ನ ಆತ್ಮೀಯ ಬಂಧುಗಳಾದಂತಹ ಶ್ರೀ ಮಿತ್ರಸೇನ್ ಜೈನ್ ಅಳದಂಗಡಿಯವರು ಒಂದು ದಿನ ನನಗೆ ಶಿಖರ್ಜಿ ದರ್ಶನದ ವಿವರವನ್ನು ನನಗೆ ನೀಡಿದರು.
ಹಾಗೆಯೇ ನನ್ನ ಮನೆಯವರು ಕೂಡ ನನಗೆ ಅತ್ಯಂತ ಪ್ರೋತ್ಸಾಹದಾಯಕ ನುಡಿಗಳನ್ನಾಡಿದರು. ನಿನಗೆ ಏನೂ ತೊಂದರೆ ಆಗುವುದಿಲ್ಲ, ಖಂಡಿತವಾಗಿ ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ನನಗೆ ಭರವಸೆಯನ್ನಿತ್ತರು. ನವೀನ್ ಜಾಂಬ್ಳೆ ಹಾಗೂ ಧೀರಜ್ ಜೈನ್ ಹೊಳೆನರಸೀಪುರ ಇವರು ಭರತ ಬಾಹುಬಲಿಯಂತೆ ನನ್ನ ಜೊತೆಗಿದ್ದು ನನ್ನನ್ನು ಶಿಖರ್ಜಿ ದರ್ಶನ ಮಾಡುವ ಸಂಕಲ್ಪ ಮಾಡಿದರು. ಇದಕ್ಕಾಗಿ ನಾಡಿನ ಅನೇಕ ಧರ್ಮ ಬಂಧುಗಳು ಕೈ ಜೋಡಿಸಿದರು. ಇದು ಖಂಡಿತವಾಗಿಯೂ ನನಗೆ ಒದಗಿ ಬಂದಂತಹ ಮಹಾಪುಣ್ಯವಾಗಿದೆ. ಶಿಖರ್ಜಿ ದರ್ಶನ ಮಾಡಲು ಹೊರಟಲ್ಲಿಂದ ನಾನು ಅನೇಕ ಪೂಜ್ಯ ಸ್ವಾಮೀಜಿಯವರ ದರ್ಶನವನ್ನು ಪಡೆದೆ, ಅವರಿಂದ ಆಶೀರ್ವಾದವನ್ನು ಪಡೆದೆ. ಎಲ್ಲ ಪೂಜ್ಯ ಭಟ್ಟಾರಕರುಗಳು ಕೂಡ ನನಗೆ ಮುಕ್ತವಾಗಿ ನನ್ನನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಬೆಂಬಲಿಸಿದರು. ನಿಮ್ಮ ಶಿಖರ್ಜಿ ದರ್ಶನ ಯಶಸ್ವಿಯಾಗಲಿ ಎಂದು ಹರಸಿದರು. ಎಲ್ಲರ ಆಶೀರ್ವಾದವನ್ನು ಪಡೆದು ಮನೆಯವರಿಂದ ಬೀಳ್ಕೊಂಡು ನಾನು ಶಿಖರ್ಜಿಯತ್ತ ನನ್ನ ಪಯಣವನ್ನು ಮುಂದುವರಿಸಿದೆ. ಬಹುಶಃ ಅದೊಂದು ಅವಿಸ್ಮರಣೀಯ ಘಟನೆ. ನನ್ನ ಬದುಕಲ್ಲಿ ಇಂತಹ ಒಂದು ಸೌಭಾಗ್ಯ ನನಗೆ ಒದಗಿ ಬರುತ್ತದೆಂದು ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಆ ಶಿಖರ್ಜಿಯ ದರ್ಶನದಲ್ಲಿ ನಾನು ಆ ನಿರಂಜನನನ್ನು ಕಂಡೆ. ನಿರಂಜನ ಅಂದರೆ ಶುದ್ಧವಾದ ಪರಮಾತ್ಮನ ದರ್ಶನವನ್ನು ಮಾಡಿದೆ. ಅಂತಹ ಅಭೇದ್ಯವಾದ ಆ ಪರ್ವತ ಶ್ರೇಣಿಯನ್ನು ನಾನು ಹತ್ತಿದ್ದನೆಂದರೆ ಅದು ನನಗೆ ಈಗಲೂ ಕನಸೇ ಎಂದು ತೋರುತ್ತಿದೆ. ಡೋಲಿಯಲ್ಲಿ ನನ್ನ ಪಯಣ, ಆ ಡೋಲಿಯನ್ನು ಹೊರುವವರು ನನ್ನ ಬಗ್ಗೆ ಅವರಿಗೆ ಒಂದಿನಿತೂ ಗೊತ್ತಿರಲಿಲ್ಲ. ಆದರೂ ಕೂಡ ಆ ಡೋಲಿಯಲ್ಲಿ ನಾನು ಸವಾರಿಸಿಕೊಂಡು ಮುನ್ನುಗ್ಗಿದೆ. ಶಿಖರ್ಜಿಯ 24 ತೀರ್ಥಂಕರರ ಕೂಟಗಳನ್ನು ದರ್ಶನ ಮಾಡಿದೆ. ನಾನು ಪುನೀತನಾದೆ. ಅಂತಹ ಒಂದು ಪರಮ ಸೌಭಾಗ್ಯವನ್ನು ನನಗೆ ಕರುಣಿಸಿದ್ದಕ್ಕಾಗಿ ಎಲ್ಲರಿಗೂ ಧರ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಆದರೆ ಶಿಖರ್ಜಿ ದರ್ಶನಕ್ಕಿಂತ ಮೊದಲೇ ನನಗೆ ಧರ್ಮಸ್ಥಳದ ಡಿ ಸುರೇಂದ್ರ ಕುಮಾರ್ ದಂಪತಿಗಳು ನಮ್ಮ ಮನೆಗೆ ಆಗಮಿಸಿ ನನ್ನನ್ನು ತುಂಬು ಹೃದಯದಿಂದ ಆಶೀರ್ವದಿಸಿದರು. ಬಹುಶಃ ಅವರ ಪ್ರೀತಿ ವಿಶ್ವಾಸದಿಂದಾಗಿ, ಅವರ ಆಶೀರ್ವಾದದ ಕಾರಣದಿಂದಾಗಿಯೂ ಕೂಡ ನನಗೆ ಶಿಖರ್ಜಿ ದರ್ಶನ ಅತ್ಯಂತ ಸುಗಮವಾಯಿತು. ಶಿಖರ್ಜಿ ದರ್ಶನಕ್ಕೆ ಅಹರ್ನಿಶಿ ದುಡಿದವರು ನವೀನ್ ಪ್ರಸಾದ್ ಜಾಂಬ್ಳೆ ಮತ್ತು ಧೀರಜ್ ಜೈನ್ ಹೊಳೆನರಸೀಪುರ ಅವರು. ಬಹುಶಃ ನನ್ನಂತಹ ಒಬ್ಬ ಕ್ಷೀಣಬಲದ ಒಬ್ಬ ವ್ಯಕ್ತಿಯನ್ನು ಶಿಖರ್ಜಿ ದರ್ಶನ ಮಾಡಿಸಬೇಕಾದರೆ ಅವರಿಗೆ ಗಂಡೆದೆಯೂ ಬೇಕು, ಎಂಟೆದೆಯೂ ಕೂಡ ಬೇಕಾಗುತ್ತದೆ. ಅಂತಹ ಒಂದು ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡವರು ನವೀನ್ ಜಾಂಬ್ಳೆಯವರು ಹಾಗೂ ಧೀರಜ್ ಜೈನ್ ಹೊಳೆನರಸೀಪುರ. ಬಹುಶಃ ಅವರ ಕೆಚ್ಚೆದೆಯ ಕಾರಣದಿಂದಾಗಿ ನನಗೆ ಶಿಖರ್ಜಿ ದರ್ಶನದ ಪ್ರಾಪ್ತವಾಯಿತು. ಶಿಖರ್ಜಿ ದರ್ಶನದಲ್ಲಿ ನನ್ನ ನೆರೆಮನೆಯವನಾದ ಚಕ್ರಾಧರ್ ಕೂಡ ಭಾಗವಹಿಸಿದ್ದರು ಹಾಗೂ ನನ್ನ ತಮ್ಮ ಅಶೋಕ ಕೂಡ ನನ್ನ ಜೊತೆಗಿದ್ದರು. ಇವರೆಲ್ಲರ ಸಂಪೂರ್ಣ ಸಹಕಾರದಿಂದಾಗಿ ಶಿಖರ್ಜಿ ದರ್ಶನವನ್ನು ನಾನು ಯಶಸ್ವಿಯಾಗಿ ಮುಗಿಸಿದೆ. ನೀವು ಬಹಳಷ್ಟು ಲೇಖನಗಳನ್ನು ಬರೆದಿದ್ದೀರಿ. ಅದೇ ರೀತಿ ಶಿಖರ್ಜಿಗೆ ಬಂದ ನಂತರದಲ್ಲಿ ಶಿಖರ್ಜಿಯಲ್ಲಿ ನಿರಂಜನನ ದರ್ಶನ ಎಂಬ ಒಂದು ಪುಸ್ತಕವನ್ನು ಕೂಡ ಬರಿತೀರಿ. ಅದೇ ರೀತಿಯಲ್ಲಿ ಜಿನಭಕ್ತಿ ಲಹರಿ ಅನ್ನುವಂಥ ಒಂದು ಪುಸ್ತಕವನ್ನು ಬರಿತೀರಿ. ಈ ಪುಸ್ತಕದ ಸಂಪಾದಕೀಯ ಹೇಗಾಯಿತು? ಪ್ರಕಾಶನಕ್ಕೆ ಯಾರೆಲ್ಲ ನಿಮಗೆ ಸಹಾಯ ಮಾಡಿದರು? ಅದೇ ರೀತಿ ಇವತ್ತು ನೀವು ಯಾವುದಾದ್ರೂ ಬರಹಗಳನ್ನು, ಕೃತಿಗಳನ್ನು ಬರಿತಾ ಇದ್ದೀರಾ? ಇದರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿ. ನಾನು ಮೂಲತಃ ಲೇಖಕನಾದುದರಿಂದ ಶಿಖರ್ಜಿಯ ಅನುಭವಗಳನ್ನು ತಾವು ಬರೆಯಬೇಕೆಂದು ಹಲವರು ನನ್ನನ್ನು ಒತ್ತಾಯಿಸಿದರು. ಅವರ ಒತ್ತಾಯದ ಫಲವಾಗಿ ನಾನು ಶಿಖರ್ಜಿಯಲ್ಲಿ ನಿರಂಜನನ ದರ್ಶನ ಎಂಬ ಲೇಖನ ಮಾಲೆಯನ್ನು ಬರೆಯತೊಡಗಿದೆ. ಈ ಲೇಖನ ಮಾಲೆಯು ಅನೇಕರ ಪ್ರಶಂಸೆಗೆ ಒಳಗಾಯಿತು. ಓದಿದ ಅನೇಕ ಸಹೃದಯಿ ಓದುಗರು ಇದನ್ನು ನೀವು ಪುಸ್ತಕ ಮಾಡಬೇಕೆಂದು ನನ್ನಲ್ಲಿ ಭಿನ್ನವಿಸಿಕೊಂಡರು. ಅವರೆಲ್ಲರ ಪ್ರೋತ್ಸಾಹದ ನುಡಿಗಳನ್ನು ಕೇಳಿ ನಾನು ಶಿಖರ್ಜಿಯಲ್ಲಿ ನಿರಂಜನನ ದರ್ಶನ ಎಂಬ ಶೀರ್ಷಿಕೆಯಲ್ಲಿ ನಾನು ಒಂದು ಪುಸ್ತಕವನ್ನು ಪ್ರಕಟಿಸಿದೆ. ಈ ಪುಸ್ತಕ ಪ್ರಕಟಣೆಗೆ ನನಗೆ ನೆರವಾದವರು ಧರ್ಮಸ್ಥಳದ ಡಿ ಸುರೇಂದ್ರ ಕುಮಾರ್ ಅವರು. ಅವರು ನನಗೆ ಪ್ರಾರಂಭಿಕವಾಗಿ ಪ್ರೋತ್ಸಾಹದ ನುಡಿಗಳನ್ನಾಡಿ ಆರ್ಥಿಕ ಸಹಾಯವನ್ನೂ ಕೂಡ ನೀಡಿದರು. ಪುಸ್ತಕವನ್ನು ಪ್ರಕಾಶನ ಮಾಡುತ್ತೇನೆಂದು ರತ್ನತ್ರಯ ಧಾರಾವಾಹಿಯ ನಿರ್ದೇಶಕಿ ಹಾಗೂ ನಿರ್ಮಾಪಕಿಯಾಗಿದ್ದಂತಹ ಡಾಕ್ಟರ್ ನೀರಜಾ ನಾಗೇಂದ್ರ ಅವರು ನನಗೆ ಬೆನ್ನೆಲುಬಾಗಿ ನಿಂತರು. ಅವರು ಪ್ರಕಾಶನ ಮಾಡುತ್ತೇನೆ ಅನ್ನುವ ಕಾರಣಕ್ಕಾಗಿ ನಾನು ಶಿಖರ್ಜಿಯಲ್ಲಿ ನಿರಂಜನನ ದರ್ಶನ ಕೃತಿಯನ್ನು ಪ್ರಕಟಿಸಬೇಕೆಂದು ನಾನು ಅಂದುಕೊಂಡೆ. ಆದರೆ ಇದನ್ನು ಎಲ್ಲಿ ಮಾಡುವುದು ಮುದ್ರಣ ಎಂಬ ಚಿಂತೆ ಕಾಡುತ್ತಿರುವಾಗ ನನಗೆ ಬೆಂಗಾವಲಾಗಿ ನಿಂತವರು ಶ್ವೇತಾ ನಿಹಾಲ್ ಜೈನ್ ಅವರು. ಖ್ಯಾತ ಲೇಖಕಿ ಕೂಡ ಅವರು ಹೌದು, ಕಾದಂಬರಿಕಾರರು ಕೂಡ ಹೌದು. ಅವರದೇ ಸ್ವಂತ ಮುದ್ರಣ ಮಾಧ್ಯಮ ಇರುವ ಕಾರಣದಿಂದಾಗಿ ನನ್ನ ಪುಸ್ತಕವನ್ನು ನಾನು ಮುದ್ರಣ ಮಾಡಿಸುತ್ತೇನೆ ಎಂದು ನನಗೆ ಭರವಸೆ ಇತ್ತರು. ಹಾಗಾಗಿ ಅವರ ಒಂದು ಸ್ನೇಹದ ಕಾರಣದಿಂದಾಗಿ ನನ್ನ ಶಿಖರ್ಜಿಯಲ್ಲಿ ನಿರಂಜನನ ದರ್ಶನ ಕೃತಿ ಪ್ರಕಟವಾಯಿತು. ಆದರೆ ಶಿಖರ್ಜಿಯಲ್ಲಿ ನಿರಂಜನ ದರ್ಶನ ಕೃತಿ ಪುಸ್ತಕವನ್ನು ಎಲ್ಲಿ ಬಿಡುಗಡೆ ಮಾಡುವುದು ಎಂದು ಚಿಂತನೆ ಮಾಡುವಾಗ ಅದೇ ನನ್ನನ್ನು ಶಿಖರ್ಜಿಯಲ್ಲಿ ದರ್ಶನ ಮಾಡಿಸಿದಂತಹ ನವೀನ್ ಜಾಂಬ್ಳೆ ಮತ್ತು ಧೀರಜ್ ಜೈನ್ ಅವರು ಮುಂದೆ ಬಂದರು.
ಆದರೆ ಯಾಕೋ ಅನಿವಾರ್ಯ ಕಾರಣಗಳಿಂದಾಗಿ ಆ ಕಾರ್ಯಕ್ರಮ ಕೈಗೂಡಲಿಲ್ಲ. ಆದರೆ ನನ್ನ ಸನ್ಮಿತ್ರರಾದ ವಸಂತಕುಮಾರ್ ಬಂಗ ಕಾರ್ಕಳ ಮತ್ತು ಸನತ್ಕುಮಾರ್ ಹೊಸ್ಮಾರ್ ಇವರು ನನ್ನ ಪುಸ್ತಕ ಬಿಡುಗಡೆಗಾಗಿ ಟೊಂಕ ಕಟ್ಟಿ ನಿಂತರು. ನಮ್ಮ ಕಾರ್ಕಳದ ಜೈನ್ ಮಿಲನ್ನ ಮಾಜಿ ಅಧ್ಯಕ್ಷರಾದಂಥ ಮಾಲತಿ ವಸಂತರಾಜ್ ಕಾರ್ಕಳ ಇವರೂ ಕೂಡ ನನ್ನ ಪುಸ್ತಕ ಬಿಡುಗಡೆಗೆ ಒಂದು ರೀತಿಯ ಅಭೂತಪೂರ್ವವಾದ ಸಹಕಾರವನ್ನು ನೀಡಿದರು. ಆದರೆ ತದನಂತರ ಆ ಕಾರ್ಯಕ್ರಮಕ್ಕೆ ಜೊತೆಯಾದವರು ಮೂಡುಬಿದಿರೆಯ ನೀವೇ ಕಾರ್ಯಕ್ರಮ ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಒಂದು ನೀವು ಮತ್ತೊಂದು ಶಶಿಕಲಾ ಹೆಗಡೆ ಕಾರ್ಕಳ ಇವರು. ಈ ನಾಲ್ವರು ಕೂಡಿ ನನ್ನ ಪುಸ್ತಕವನ್ನು ನಾರಾವಿಯಲ್ಲಿ ಬಿಡುಗಡೆ ಮಾಡಿದರು. ಅದೊಂದು ಅಚ್ಚುಕಟ್ಟಾದ ಸಮಾರಂಭ, ಮರೆಯಲಾಗದ ಸಮಾರಂಭ. ಆ ಕಾರ್ಯಕ್ರಮದಲ್ಲಿ ನನ್ನ ಪುಸ್ತಕ ಬಿಡುಗಡೆಗೊಂಡು ಹಲವಾರು ಜನರ ಕೈಗಳಲ್ಲಿ ಇಂದು ಶಿಖರ್ಜಿಯಲ್ಲಿ ನಿರಂಜನನ ದರ್ಶನ ಕೃತಿ ಇದೆ. ಧಾರ್ಮಿಕವಾಗಿ ಸಮಾಜಮುಖಿಯಾಗಿ ತೊಡಗಿಸಿಕೊಂಡಿದ್ದಕ್ಕೆ ಅನೇಕ ಸಂಘ ಸಂಸ್ಥೆಗಳು ತಮಗೆ ಬಹಳಷ್ಟು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ಕೊಟ್ಟು ಗೌರವಿಸಿದೆ. ಇದು ನಿಮ್ಮ ಇವತ್ತಿನ ಒಂದು ಕಾರ್ಯಚಟುವಟಿಕೆಗಳಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ? ಸಾಧಕನನ್ನು ಪ್ರಶಸ್ತಿಗಳು ಅರಸಿಕೊಂಡು ಬರುವುದು ಸಾಮಾನ್ಯ ಎಂದು ಹೇಳುತ್ತಾರೆ. ಆದರೆ ನಾನು ಅಂತಹ ಸಾಧಕನಲ್ಲ. ಆದರೂ ಕೂಡ ಹಳದಂಗಡಿಯ ಮಿತ್ರಸೇನ್ ಜೈನ್ ಹಳದಂಗಡಿ ಇವರು ಮೊದಲಾಗಿ ನನ್ನನ್ನು ಸನ್ಮಾನಿಸಿ ನನಗೆ ಆಶೀರ್ವಾದ ಮಾಡಿದರು. ಅದರ ನಂತರ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಜೈನ ಸಮಾಜದ ಮುಖಂಡರುಗಳು ನನ್ನನ್ನು ಸನ್ಮಾನಿಸಿದರು. ಅದೆಲ್ಲವೂ ಕೂಡ ನನ್ನ ಕೆಲಸಕ್ಕೆ ನಾನು ಪ್ರೋತ್ಸಾಹ ಅಂತ ಎನಿಸಿದ್ದೇನೆ. ಅದೆಲ್ಲವೂ ಅವರ ಆಶೀರ್ವಾದ ಎಂದು ಎನಿಸಿಕೊಂಡಿದ್ದೇನೆ. ಕೆಲವರು ನಮ್ಮ ಮನೆಗೆ ಬಂದು ನನ್ನನ್ನು ಆಶೀರ್ವದಿಸಿದ್ದಾರೆ, ಹರಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಅನೇಕ ಅತಿಥಿಗಳು ಬಂದು ನಮ್ಮ ಮನೆಗೆ ಬಂದು ನನ್ನ ಯೋಗಕ್ಷೇಮ ವಿಚಾರಿಸಿ ನನ್ನನ್ನು ಹರಸಿದ್ದಾರೆ. ಆನಂತರ ಅನೇಕ ಪ್ರಶಸ್ತಿಗಳು ಬಂದವು. ಮೂಡುಬಿದಿರೆ ಜೈನ್ ಮಿಲನ್ನಿಂದ ಮನೆಗೆ ಬಂದು ಕೊರೋನಾ ಸಮಯದಲ್ಲಿ ಎಲ್ಲೂ ಕೂಡ ಯಾರೂ ಕೂಡ ಹೊರಗೆ ಹೋಗದಂತಹ ಪರಿಸ್ಥಿತಿ ಬಂದಿದ್ದರೂ ಕೂಡ ಮೂಡುಬಿದಿರೆ ಜೈನ್ ಮಿಲನ್ನ ಆಗದ ಅಧ್ಯಕ್ಷರಾಗಿದ್ದಂತಹ ಶ್ವೇತಾ ಮೇಡಮ್ ಅವರು, ವಕೀಲರು ನೀವೇ, ಅವರ ಅಧ್ಯಕ್ಷತೆಯಲ್ಲಿ ನನಗೊಂದು ಪ್ರಶಸ್ತಿಯನ್ನು ನಮ್ಮ ಮನೆಗೆ ಬಂದು ಬಹಳ ಪ್ರೀತಿಯಿಂದ ಪ್ರದಾನ ಮಾಡಿದರು. ಖಂಡಿತವಾಗಿಯೂ ಇಂತಹ ಅನೇಕ ಧರ್ಮಬಂಧುಗಳು ಅತ್ಯಂತ ಪ್ರೀತಿಯಿಂದ ನನ್ನನ್ನು ಹರಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ, ಆಶೀರ್ವದಿಸಿದ್ದಾರೆ. ನಮ್ಮ ಸಮಾಜದಲ್ಲಿ ಈ ಒಂದು ಸ್ತ್ರೀ ಅಭಿಷೇಕ ಇರ್ಬೋದು, ರಾತ್ರಿ ಅಭಿಷೇಕ ಇರ್ಬೋದು, ಅದೇ ರೀತಿ ಯಕ್ಷಿಯರ ಪೂಜೆ ಇರ್ಬೋದು, ಈ ಬಗ್ಗೆ ಬಹಳಷ್ಟು ದ್ವಂದ್ವ ಇದೆ, ಗೊಂದಲ ಇದೆ. ಇದರಿಂದ ನಮ್ಮ ಯುವ ಜನತೆಗೆ ಬಹಳಷ್ಟು ಅಂದರೆ ಯಾವ ರೀತಿಯಾಗಿ ಸ್ವೀಕರಿಸಬೇಕು ಅನ್ನುವಂತಹ ಒಂದು ದ್ವಂದ್ವದಲ್ಲಿ ಅವರು ಇದ್ದಾರೆ. ಹಾಗಾಗಿ ಇದನ್ನು ಆಗಮಾತ್ಮಕವಾಗಿ ನೀವು ಹೇಗೆ ಹೇಳ್ತೀರಿ? ಅದೇ ರೀತಿ ಇವತ್ತಿನ ಒಂದು ಸಾಮಾಜಿಕ ಜೀವನ ಶೈಲಿಯಲ್ಲಿ, ವ್ಯವಹಾರದ ದೃಷ್ಟಿಯಲ್ಲಿ ಇದರ ಬಗ್ಗೆ ನಿಮ್ಮ ನಿಲುವು ಏನು? ನಮ್ಮ ಜೈನ ಧರ್ಮಕ್ಕೆ ಸಾಮಾಜಿಕ ಸಮಸ್ಯೆಗಳು, ಧಾರ್ಮಿಕ ಸಮಸ್ಯೆಗಳು ಅನೇಕ ಇವೆ. ಅದರಲ್ಲಿ ಒಂದು ಸ್ತ್ರೀ ಅಭಿಷೇಕ, ಒಂದು ಯಕ್ಷಿ ಪೂಜೆ, ಒಂದು ರಾತ್ರಿ ಅಭಿಷೇಕ ಮಾಡೋದು ಬೇಡವಾ ಅಂತ ಇನ್ನಿತರ ಹಲವಾರು ಸಮಸ್ಯೆಗಳಿವೆ. ನನ್ನ ಅನಿಸಿಕೆಯ ಪ್ರಕಾರ ಈ ಎಲ್ಲ ಸಮಸ್ಯೆಗಳು ನಮ್ಮೊಳಗೆ ಇರಬೇಕೇ ಹೊರತು ಅದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಬಹುದು ಅಥವಾ ಸಾರ್ವಜನಿಕವಾಗಿ ಒಬ್ಬರನ್ನು ನಿಂದಿಸುವುದು ಅಥವಾ ಪ್ರೋತ್ಸಾಹಿಸುವುದು ನಾವು ಮಾಡಬಾರದು. ನಮಗೆ ಇಷ್ಟ ಬಂದ ಆಚರಣೆಗಳನ್ನು ಅಥವಾ ಶಾಸ್ತ್ರೋಕ್ತವಾಗಿ ತಿಳಿದಂತಹ ವಿಚಾರಗಳನ್ನು ಅಥವಾ ನಮಗೆ ಸಾಮರ್ಥ್ಯ ಇರುವ ವಿಚಾರಗಳನ್ನಷ್ಟೇ ನಾವು ಆಚರಣೆ ಮಾಡಿಕೊಂಡು ಬಂದು ಸಮಾಜಮುಖಿಯಾಗಿ ಇರಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಿಮ್ಮ ಇಷ್ಟೆಲ್ಲ ಬೆಳವಣಿಗೆ ಹಿಂದೆ ನಿಮ್ಮ ಮನೆಯವರು, ಬಂಧು ಮಿತ್ರರು ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳ್ತೀರಿ. ಅವರ ಬಗ್ಗೆ ಹೇಳೋದಾದರೆ? ಕೊನೆಯದಾಗಿ ನಾನು ಏನು ಹೇಳಬೇಕೆಂದರೆ, ನಾನು ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ನೀವೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ, ನನ್ನನ್ನು ಬೆಂಬಲಿಸ್ತಾ ಇದ್ದೀರಿ. ಆದರೆ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ನನಗೆ ಪ್ರಮುಖವಾಗಿ ಬೆಂಬಲ ನೀಡುವವರು ನನ್ನ ಮನೆಯ ಸದಸ್ಯರು. ನನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹುತ್ತಿದ್ದಾರೆ. ಹಾಗೆ ನನ್ನ ಬೇಕು ಬೇಡಗಳನ್ನು ಕೂಡ ಪೂರೈಸುತ್ತಿದ್ದಾರೆ. ನನಗೆ ಈ ಕ್ಷಣದಲ್ಲಿ ನನ್ನ ಕುಟುಂಬದಲ್ಲಿ ನನಗೆ ಯಾವುದೇ ಸಮಸ್ಯೆಗಳಿಲ್ಲ. ಯಾಕೆಂದರೆ ನನ್ನ ಕುಟುಂಬದ ಸದಸ್ಯರು ಸದಾ ನನ್ನ ಜೊತೆಗಿದ್ದು ನನಗೆ ಪ್ರೋತ್ಸಾಹ ಬೆಂಬಲ ನೀಡುತ್ತಿದ್ದಾರೆ. ಹಾಗೆಯೇ ಸಮಾಜದ ಅನೇಕರು ಕೂಡ ನನಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಅಂತಹ ಕೆಲವು ಮಹನೀಯರುಗಳಿದ್ದಾರೆ. ಅವರ ಕೆಲವು ಹೆಸರುಗಳನ್ನು ಹೇಳಿದರೆ ಕೆಲವರಿಗೆ ಬೇಸರವಾಗಬಹುದು. ಅಂತಹ ಕೆಲವು ಮಹನೀಯರುಗಳು ನನ್ನನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸುತ್ತಾ ಇದ್ದಾರೆ, ನನಗೆ ಬೆಂಗಾವಲಾಗಿದ್ದಾರೆ. ನನಗೆ ನತ್ಮಲ್ಜಿ ರಾಜಸ್ಥಾನ ಅನ್ನುವರು ನನಗೆ ಆರ್ಥಿಕವಾಗಿಯೂ ಕೂಡ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವರೆಲ್ಲರ ನನ್ನ ಪುಣ್ಯದ ಕಾರಣದಿಂದಾಗಿ ಇವರೆಲ್ಲರೂ ನನ್ನ ಬೆಂಗಾವಲಾಗಿದ್ದಾರೆ. ನನ್ನ ಬಹುಜನ್ಮದ ಇದು ಪುಣ್ಯದ ಕಾರಣದಿಂದಾಗಿಯೇ ಎಂದು ನಾನು ಭಾವಿಸುತ್ತೇನೆ. ಕೊನೆಯದಾಗಿ ನಮ್ಮ ಸಮಾಜಕ್ಕೆ ನಿಮ್ಮ ಒಂದು ಸಂದೇಶ ಏನು? ಜೈನ ಧರ್ಮದಲ್ಲಿ ಗಂಭೀರ ಸಮಸ್ಯೆಯೊಂದು ನಮ್ಮನ್ನು ಕಾಡುತ್ತಿದೆ. ಈಗಿನ ಯುವ ಜನಾಂಗಕ್ಕೆ ಅವರಿಗೆ ಸರಿಯಾದ ವಧುವರರು ಸಿಗುತ್ತಿಲ್ಲ. ಈ ನಿಟ್ಟಿನಲ್ಲಿ ಜೈನ ಸಮಾಜ ಗಂಭೀರವಾಗಿ ಚಿಂತಿಸಲೇಬೇಕು.
ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಜೈನರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗುವ ಎಲ್ಲ ಲಕ್ಷಣಗಳಿದೆ. ಸರ್, ಒಂದು ಹಿರಿಯರು ಮಾತು ಹೇಳಿದ್ದಾರೆ, ನಮ್ಮ ವಿಚಾರಗಳಿಗೆ ನಾವು ಎಲ್ಲಿಯವರೆಗೆ ಬದ್ಧರಾಗಿರುತ್ತೇವೋ, ಎಲ್ಲಿಯವರೆಗೆ ಪ್ರಾಮಾಣಿಕರಾಗಿರುತ್ತೇವೋ ಅಲ್ಲಿಯವರೆಗೆ ನಮಗೆ ಸುಳಿಯುವುದೇ ಇಲ್ಲ ಅಂತ ಹೇಳಿ. ಅದೇ ರೀತಿ ಇವತ್ತು ನೀವು ಸೋಲಿಲ್ಲದ ಸರದಾರ ಆಗಿಬಿಟ್ಟಿದ್ದೀರಿ. ನೀವು ಹೆಜ್ಜೆ ಇಟ್ಟಂತಹ ಕೈಗೊಂಡಂತಹ ಎಲ್ಲ ಕಾರ್ಯಕ್ರಮಗಳು, ಅದು ಸ್ವಾಧ್ಯಾಯ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಸ್ಪರ್ಧೆಗಳಿರ್ಬೋದು, ಎಲ್ಲವೂ ಕೂಡ ಜನರ ಮೆಚ್ಚುಗೆಯನ್ನು ಗಳಿಸಿದೆ. ಇನ್ನು ಮುಂದೆಯೂ ಕೂಡ ನಿಮ್ಮ ಈ ಸಾಮಾಜಿಕ ಚಿಂತನೆಗಳು ಇದೇ ರೀತಿ ಮುಂದುವರಿಯಲಿ, ಜಿನವಾಣಿ ಮಾತೆಯ ಸೇವೆ ನಿಮ್ಮಿಂದ ಇದೇ ರೀತಿ ನಡೆಯಲಿ ಅಂತೇಳಿ ನಾವು ಶುಭವನ್ನು ಹಾರೈಸ್ತೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಜ್ವಾಲಾಮಾಲಾ ನ್ಯೂಸ್ನ ಮೂಲಕ ನನ್ನನ್ನು ಪರಿಚಯಿಸಿದ್ದಕ್ಕಾಗಿ ಜ್ವಾಲಾಮಾಲಾ ನ್ಯೂಸ್ನವರನ್ನು ಅಭಿನಂದಿಸುತ್ತಿದ್ದೇನೆ. ವೈಶಾಲಿ ಚಂದ್ರಪ್ರಭು ಅವರು ಜ್ವಾಲಾಮಾಲಾ ನ್ಯೂಸ್ ಮೂಲಕ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ಆ ಕಾರ್ಯಕ್ರಮಗಳ ಪ್ರಸಾರ ಮಾಡಿ ಜಿನಧರ್ಮದ ಪ್ರಭಾವನೆಯನ್ನು ಮಾಡುತ್ತಿದ್ದಾರೆ. ನಾವೆಲ್ಲರೂ ಅವರ ಈ ಕೆಲಸಕ್ಕೆ ಒಂದು ಮಹತ್ವಪೂರ್ಣವಾದ ಆಸೆ ಆಕಾಂಕ್ಷೆಗಳಿಗೆ ನಾವು ಪ್ರೋತ್ಸಾಹ ಬೆಂಬಲ ನೀಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗೆಯೇ ನನ್ನನ್ನು ಸಂದರ್ಶಿಸಿದಂಥ ಶ್ವೇತಾ ಮೇಡಮ್ ಅವರು ಕೂಡ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅವರಿಗೂ ಕೂಡ ನಾವು ಪ್ರೋತ್ಸಾಹ ಬೆಂಬಲ ನೀಡಬೇಕಾದದ್ದು ಅಗತ್ಯವಾದ ಕೆಲಸವಾಗಿದೆ. ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ವೈಶಾಲಿ ಚಂದ್ರಪ್ರಭು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಮುಖ್ಯವಾಗಿ ನನ್ನನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪ್ರೋತ್ಸಾಹಿಸುತ್ತಿರುವ ಬೆಂಬಲ ನೀಡುತ್ತಿರುವ ಎಲ್ಲರಿಗೂ, ಅದರಲ್ಲೂ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಇನ್ನು ಮುಂದೆಯೂ ನಿಮ್ಮ ಸಹಕಾರ ನನಗೆ ಹೀಗೆಯೇ ಇರಲಿ ಎಂದು ನಾನು ಆಶಿಸುತ್ತೇನೆ. ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಜ್ವಾಲಾಮಾಲಾ ನ್ಯೂಸ್ನಲ್ಲಿ ಹೆಮ್ಮೆಯ ಶ್ರಾವಕನ ಸಂಚಿಕೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಕುದ್ಯಾಡಿ ಗ್ರಾಮದ ನಿರಂಜನ್ ಕುದ್ಯಾಡಿಯವರ ಜೀವನಗಾಥೆಯನ್ನು, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಮಹಾನ್ ಶ್ರಾವಕ, ಹೆಮ್ಮೆಯ ಶ್ರಾವಕನ ಜೀವನ ಚರಿತ್ರೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಅಲ್ಲಿಯವರೆಗೂ ಜೈ ಜಿನೇಂದ್ರ.